ಮಾಡ್ಬೇಕೀಗ. ಚೀಟಿ ತಗೊಂಡು ಮುಂದಿನ ದಿವಸ ಅವರು ಈ ತರ ಸೂಸೈಡ್ ಮಾಡಿ. ಇಷ್ಟು ವರ್ಷ ಆಡಿಟ್ ಮಾಡ್ಸಿರ್ಲಿಲ್ವಾ ಅವ್ರ ಬುಕ್ಸ್ಗಳ ಯಾರು? ಉಷಾ ಕಾರ್ಯದರ್ಶಿ ಬರ್ದಿರ್ಲಿಲ್ವಲ್ಲ, ನಾವು ಕೇಳಿದ್ವಿ. ನಾನೇ ಏನು ಸೂಸೈಡ್ ಮಾಡ್ಕೊಂಡು ಅದು ಲೆಕ್ಕಪತ್ರಗಳಿಲ್ಲ ಆಡಿತ್ತು. ಆಮೇಲೆ ಇವರು ಆಲೋಡಿಯ ಡ್ರೈವರ್ ಎಲ್ಲ ನಂಬಿದ್ರು. ಅಷ್ಟು ಭರವಸೆ ನಮಗೆ ಅಯ್ಯಮ್ಮ ಮೇಲೆ. 4 ಗಂಟೆ ಕರ್ದಾಗ ಏನ್ ಮಾಡ್ತು, ಇಲ್ಲಿ ಯಾರು ಮಕ್ಕಳು ಯಾಕೆ ಕಳ್ಸಿದ್ರು ಇವರು, ಮಕ್ಕಳ ಮೇಲೆ ಯಾಕೆ ಇದ್ ಮಾಡಿದ್ರು ಮಾಡಿ ಎಲ್ಲಾರು ಎದ್ರಿಗುವೆ. ಅವ್ರು ಆತರ ಮಾಡ್ತಾರೆ. ಮಾಡೋಣ, ಹೌದು ಮಾಡೋಣ. ನಾನೇ ನಿಂದೆ ಯುವಕರ ಮೇಲಿನ ಸುಳ್ಳು ಆರೋಪವನ್ನ ಖಂಡಿಸಿ ಗ್ರಾಮಸ್ಥರ ಆಕ್ರೋಶ. ಸಮಗ್ರ ತನಿಖೆ ನಡೆಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮಸ್ಥರಿಂದ ಮನವಿ. ನ್ಯಾಯಕ್ಕಾಗಿ ಹಾಲಿನ ಡೈರಿ ಬಂದ್ ಮಾಡಿ ಎಂದು ಗ್ರಾಮಸ್ಥರ ಹೋರಾಟ. ಹಾಸನ ಹಾಲು ಒಕ್ಕೂಟ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಕಾರ್ಯದರ್ಶಿ ಉಷಾ ಅವರ ಅವಧಿಯಲ್ಲಿ ನಡೆಯುತ್ತಿರುವ ಅಕ್ರಮ ವ್ಯವಹಾರಗಳು ಸಮಗ್ರ ತನಿಖೆ ಮಾಡಿ ಎಂದು ಗ್ರಾಮಸ್ಥರ ಆಗ್ರಹ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಮೃತಪುರ ಹೋಬಳಿ ಎಚ್ ಮಲ್ಲಿನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಈ ಘಟನೆ. ಎಚ್ ಮಲ್ಲಿನಹಳ್ಳಿ ಗ್ರಾಮ ಕಾಡಿನ ಅಂಚಿನಲ್ಲಿರುವ ಸುಮಾರು 50 ಮನೆಗಳಿರುವ ಪುಟ್ಟ ಗ್ರಾಮವಾಗಿದೆ. ಗ್ರಾಮದಲ್ಲಿ ವಾಸವಾಗಿರುವ ಎಲ್ಲರೂ ಕೂಡ ಕೃಷಿ ಮತ್ತು ಹೈನುಗಾರಿಕೆಯನ್ನು ಅವಲಂಬಿಸಿದ್ದಾರೆ. ಗ್ರಾಮಸ್ಥರ ಶೈಕ್ಷಣಿಕ ಮತ್ತು ಆರ್ಥಿಕ ಮಟ್ಟ ಹೆಚ್ಚಾಗಿ ಇರುವುದಿಲ್ಲ. ಹೈನುಗಾರಿಕೆಯನ್ನೇ ಆದಾಯದ ಮೂಲವಾಗಿರಿಸಿಕೊಂಡ ಗ್ರಾಮದ ಜನರು ಮೊದಲಿಗೆ ಹಾಲನ್ನ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದ್ದ ಬೇಲಿನಹಳ್ಳಿ ಡೈರಿಗೆ ಹಾಲನ್ನ ಹಾಕುತ್ತಿದ್ದರು. ಮಹಿಳೆಯರಿಗೆ ಕಷ್ಟವಾಗುತ್ತಿತ್ತು ಎಂದು ಎಚ್ ಮಲೆನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ನಿಯಮಿತವನ್ನ ಸ್ಥಾಪಿಸಲಾಯಿತು. ಈ ಮಹಿಳಾ ಸಹಕಾರ ಸಂಘ ನಿಯಮಿತದಲ್ಲಿ ಇಲಾಖೆ ಮತ್ತು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯೊಂದಿಗೆ ಸಂಪೂರ್ಣ ಮಾಡಲು ವಿದ್ಯಾವಂತ ವ್ಯಕ್ತಿಯು ಸಂಘದ ಕಾರ್ಯದರ್ಶಿಯಾಗುತ್ತಿತ್ತು. ಈ ಗ್ರಾಮದಲ್ಲಿ ಹೆಚ್ಚು ವಿದ್ಯಾವಂತರಾಗಿದ್ದ ಶ್ರೀಮತಿ ಉಷಾ ಇವರನ್ನ ಕಾರ್ಯದರ್ಶಿಯಾಗಿ ಸಂಘವು ನೇಮಿಸಿಕೊಂಡಿತ್ತು. ಕಾರ್ಯದರ್ಶಿಯಾಗಿದ್ದ ಉಷಾ ಹೇಳಿದಂತೆ ಸಂಘವು ಕೂಡ ಇಲ್ಲಿ ನಡೆಯುತ್ತಿತ್ತು. ಸಂಘದ ದೈನಂದಿನ ವ್ಯವಹಾರಗಳಾದ ಹಾಲು ಸಂಗ್ರಹಣೆ, ಬಲ್ಕ್ ಮಿಲ್ಕ್ ಕೂಲರ್, ಬಿಎಂಸಿ ನಿರ್ವಹಣೆ, ಪಶು ಆಹಾರ ಮಾರಾಟ, ಹಾಲು ಮಾರಾಟ ಮುಂತಾದ ಕೆಲಸಗಳನ್ನ ಕಾರ್ಯದರ್ಶಿಯವರಾದ ಉಷಾ ಅವರೇ ಮಾಡುತ್ತಿದ್ದರು. ಸಂಘದ ಸರ್ವ ಸದಸ್ಯರ ಸಭೆಯನ್ನ ನಡೆಸುವಾಗಲೂ ಕೂಡ ಸಂಘದ ಸ್ಥಿತಿಗತಿಯ ಬಗ್ಗೆ ಮಾಹಿತಿ ನೀಡದೆ ಏಕಪಕ್ಷೀಯ ಎಂಬ ರೀತಿಯಲ್ಲಿ ಶ್ರೀಮತಿ ಉಷಾರವರು ವರ್ತಿಸುತ್ತಿದ್ದರು. ಈ ಸಂಘವು ನಷ್ಟದಲ್ಲಿದೆ ಎಂದು ತಿಳಿದಾಗ ಸದಸ್ಯರೆಲ್ಲರೂ ಕೂಡ ಗಾಬರಿಗೊಂಡರು. ಗ್ರಾಮಸ್ಥರು ಈ ಹಿನ್ನೆಲೆಯಲ್ಲಿ ಸಂಘದ ಲೆಕ್ಕಪತ್ರಗಳು, ನಗದು ಪುಸ್ತಕ, ಆಡಿಟ್ ವರದಿಗಳನ್ನ ತೋರಿಸುವಂತೆ ಕಾರ್ಯದರ್ಶಿಯವರಿಗೆ ಕೇಳಿದರು. ಆಡಳಿತ ಮಂಡಳಿಯವರ ಸಮ್ಮುಖದಲ್ಲಿ ಲೆಕ್ಕಪತ್ರಗಳನ್ನ ಪರಿಶೀಲನೆಯ ವೇಳೆ ಲಕ್ಷಾಂತರ ರೂಪಾಯಿ ಸಂಘದ ಹಣವನ್ನು ಅಕ್ರಮವಾಗಿ ಸಂಬಂಧಪಡದ ವ್ಯಕ್ತಿಗಳ ಖಾತೆಗೆ ವರ್ಗಾವಣೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಸಂಘದ ಸಭಾ ನಡವಳಿ ಪುಸ್ತಕದಲ್ಲಿ ಆಡಳಿತ ಮಂಡಳಿ ಸದಸ್ಯರ ಸಹಿಯನ್ನ ನಕಲು ಮಾಡಿರುವುದು ಕಂಡುಬಂದಿದೆ. ಹಾಸನ ಹಾಲು ಒಕ್ಕೂಟದ ಸೂಪರ್ವೈಸರ್ ಮುಂದೆ ತಪ್ಪೊಪ್ಪಿಕೊಂಡ ಕಾರ್ಯದರ್ಶಿ ಉಷಾ 5 ಲಕ್ಷ ರೂಪಾಯಿ ನಷ್ಟ ಭರ್ತಿ ತುಂಬಿಕೊಡುವುದಾಗಿ ಸರ್ವರ ಸಮ್ಮುಖದಲ್ಲಿ ಒಪ್ಪಿಕೊಂಡಿದ್ದಾರೆ. ಡೈರಿಯಲ್ಲಿ ಸಹಾಯಕರಾಗಿದ್ದ ಶ್ರೀಮತಿ ರತ್ನಮ್ಮ ಅವರ ಮುಂದೆ ಉಷಾರವರು ಸಂಘದ ಕಟ್ಟಡದಲ್ಲಿ ವಿದ್ಯುತ್ ತಂತಿನ ಮುಟ್ಟಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ದಾರೆ. ಹಾಸನ ಹಾಲು ಒಕ್ಕೂಟದ ಸೂಪರ್ವೈಸರ್ ಅವರ ಮುಂದೆ ಲೆಕ್ಕಪತ್ರಗಳ ಪರಿಶೀಲನೆ ನಡೆಸಬೇಕಿದೆ ಎಂದು ಕಾರ್ಯದರ್ಶಿ ಉಷಾರವರು ತಿಳಿಸಿರುತ್ತಾರೆ. ಲೆಕ್ಕಪತ್ರಗಳ ಪರಿಶೀಲನೆಯ ವೇಳೆ ಎಷ್ಟು ಹಣವನ್ನು ನಾನು ಕಟ್ಟಬೇಕಾಗುವುದು ಎಂಬುವ ಆತಂಕದಿಂದ ಕಾರ್ಯದರ್ಶಿ ಉಷಾರವರು ಅವರ ಮನದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುತ್ತಾರೆ. ಅವರ ಆತ್ಮಹತ್ಯೆಗೂ ಮುನ್ನ ವಿಡಿಯೋವನ್ನ ಮಾಡಿ ಡೆತ್ ನೋಟ್ ಅನ್ನ ಬರೆದಿಟ್ಟಿರುತ್ತಾರೆ. ಕಾರ್ಯದರ್ಶಿ ಉಷಾರವರ ಪತಿ ರಮೇಶ್ ಅವರು ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿ ಗ್ರಾಮದ 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುತ್ತದೆ. ಆದರೆ ದೂರು ದಾಖಲಾದ 10 ಜನ ಯುವಕರಿಗೂ ಈ ಸಂಘದ ವ್ಯವಹಾರಕ್ಕೂ ಕೂಡ ಯಾವುದೇ ಸಂಬಂಧ ಇರುವುದಿಲ್ಲ. ಈ ಆರೋಪ ಸುಳ್ಳು ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಯುವಕರಿಗೆ ನ್ಯಾಯವನ್ನ ದೊರಕಿಸುವಂತೆ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ನಿಮ್ಮ ಹೆಸರು? ಶ್ರುತಿ. ಇದೇ ಊರಾ? ಎಚ್ ಮಲೆನಹಳ್ಳಿನೇ. ಈಗ ಕಮಿಟಿಯಲ್ಲಿ ಮೆಂಬರ್ ಆಗಿದೆ. ಮೇಡಮ್, ಏನಾಯ್ತು ಇವಾಗ ಘಟನೆ? ಇವರು ಉಷಾ ಅವರಿಗೆ ಸೂಪರ್ವೈಸರ್ ಆಡಿಟಿಗೆ ಬರ್ತೀನಿ ಅಂತ ಫೋನ್ ಮಾಡಿದ್ರು. ನಾಳೆ ಆಡಿಟಿಗೆ ಕರ್ಕೊಂಬರ್ರಿ ಎಲ್ಲರೂ ಅಂತ. ಇವ್ರು ನಾಳೆ ಆಡಿಟಿಗೆ ಹೋಗ್ಬೇಕಲ್ವ ಅಂತ ಸೋಮವಾರ ಸಂಜೆನೆ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಸೋಮವಾರ ಸಂಜೆ ಏನಕ್ಕೆ ಅಂತ? ಆಡಿಟಿಗೆ ಬರೋಕ್ ಹೇಳಿದ್ರಲ್ವಾ, ಎಲ್ಲ ಯಾವ್ದು ಲೆಕ್ಕಪತ್ರಗಳು ಸರಿ ಇರ್ಲಿಲ್ಲ. 21-22ನೇ ಸಾಲಿನ ಬುಕ್ ಇರ್ಲಿಲ್ಲ. ಫೋರ್ಜರಿ ಸೈನು, 1,70,000 ಫೋರ್ಜರಿ ಸೈನು. ಆಮೇಲೆ ಫೋರಂ ಇಲ್ದಲೆ ಸಭೆ ನಡೆಸಿದ್ದಾರೆ.
ಮತ್ತೆ ಕಮಿಟಿ ಒಳಗೆಲ್ಲ ಜೆಂಟ್ಸಿಂದೆಲ್ಲ ಹೆಸರು ಇದಾಗಿದೆ. ಜೆಂಟ್ಸ್ ಎಲ್ಲ ಸೈನ್ ಮಾಡಂಗಿಲ್ಲ, ಸೈನ್ ಮಾಡಿದ್ದಾರೆ. ಕೋರಂ ಇಲ್ದಲೆ 7 ಜನ ಇಲ್ದಲೆ ಬರೀ ಮಹಿಳೆಯರು ಮಾತ್ರ ಇದ್ರಲ್ಲಿ ಸಂಘದಲ್ಲಿ ಇರೋದು. ಹಾಗೆಲ್ಲ ಮಾಡಿದಾರೆ ಇವರು. ಅದಕ್ಕೋಸ್ಕರ ಅವ್ರು ಸೂಸೈಡ್ ಮಾಡ್ಕೊಂಡಿರೋದು. ನಾವ್ ಲೆಕ್ಕ ಕೇಳ್ತೀವಿ ಎಲ್ಲಾನ. ಆಮೇಲೆ ಇಷ್ಟು ವರ್ಷ ನೀವು ಕೇಳಿರ್ಲಿಲ್ವಾ? ಇಷ್ಟು ವರ್ಷ ನಂಬಿಕೆ ಹಿಂದೆ ಇದ್ದವರೆಲ್ಲ ಒಂದ್ ಸ್ವಲ್ಪ ಎಜುಕೇಟೆಡ್ ಅಲ್ಲ, ಅವ್ರು ಕೇಳೋಕೆ ಅವ್ರಿಗೆಲ್ಲ ಗೊತ್ತಾಗಲ್ಲ ಅಂತ ಅವ್ರು ಮೋಸ ಮಾಡಿದ್ದಾರೆ. ಮೋಸ ಮಾಡಿದ್ದಾರೆ, ಫೋರ್ಜರಿ ಸೈನ್ ಎಲ್ಲ ಮಾಡಿ. ಫೋರ್ಜರಿ ಸೈನ್ ಎಲ್ಲ ಬೇರೆಯವ್ರ ಅಕೌಂಟಿಗೆಲ್ಲ ದುಡ್ಡು ಹೋಗಿದೆ. ಈಗ ಏನಕ್ಕೆ ಈ ಹೋರಾಟ ಮಾಡ್ತಾ ಇರೋದು ನೀವು? ನಮ್ಮ ಈಗ 10 ಜನದವ್ರು ಮನೆಯವರೆಲ್ಲ ಈಗ ಊರವ್ರೆಲ್ಲರೂ ಲೆಕ್ಕ ಕೇಳಿದ್ವಿ ನಾವು. 10 ಮನೆಯವ್ರ ಮೇಲೆ ಮಾತ್ರ FIR ಮಾಡಿ ಅವಮ್ಮ ಹೆಂಗ್ ಮಾಡ್ಕೊಂಡಿದ್ದಾರೆ. ಈಗ ನಾವು 10 ಮನೆಯವ್ರು ಏನ್ ಮಾಡ್ಬೇಕು ಸರ್? ಚಿಕ್ಕ ಮಕ್ಳಿದಾವೆ, ತೋಟ ಇದೆ, ಮನೇಲಿ ವಯಸ್ಸಾದರಿದ್ದಾರೆ, ರೇಷನ್ ತರರಿಲ್ಲ, ಮಕ್ಳು ಕೇಳಿದ್ ಕೊಡ್ಸೋದಿಲ್ಲ. ಈಗ ಮಕ್ಳು ಫೀಸ್ ಎಲ್ಲ ಒಂದೊಂದ್ ಸ್ವಲ್ಪ ಬಾಕಿ ಇತ್ತು, ಅದನ್ನೆಲ್ಲ ಕಟ್ಬೇಕೀಗ. ಚೀಟಿ ಸಂಘಗಳು ಮಾಡ್ಕೊಂಡಿದೀವಿ, ಅದನ್ನೆಲ್ಲ ಕಟ್ಟೋರಿಲ್ಲ. ಈಗ ನಾವು ಏನ್ ಮಾಡ್ಬೇಕು ಸರ್? ನಮ್ಮ ಮೇಲೆ ಹಿಂಗೆಲ್ಲ ಮಾಡಿದಾರಲ್ಲ ಅವರು. ನಮ್ದೇನು ತಪ್ಪಿಲ್ದಲೆ ನಮ್ ಮನೆಯವರೆಲ್ಲ ಹೋಗಿದಾರಲ್ಲ, ನಾವೆಲ್ಲ ಏನ್ ಮಾಡ್ಬೇಕು? ಕಮಿಟಿ ಅವರೆಲ್ಲ ನಿಮ್ ಮನೆಯವ್ರ ಮೇಲೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ, FIR ಮಾಡಿದ್ದಾರೆ. ಅವ್ರು ತಪ್ಪಿಡ್ಕೊಂಡು ನಮ್ಮದೇ ತಪ್ಪು ಅಂತ ಸಾಬೀತ್ ಮಾಡಿದಾರಲ್ಲ. ಈಗ ತನಿಖೆ ಆಗಿ ಎಲ್ಲ ವಿಚಾರ ಗೊತ್ತಾಗ್ಲಿ ಅಂತ ನೀವ್ ಇದ್ ಮಾಡ್ತಾ ಇರೋದು. ನಮಗ್ ನ್ಯಾಯ ಬೇಕಲ್ವಾ ಸರ್? ಏನು ತಪ್ಪು ಮಾಡ್ದಲೆ ನಮ್ಮವರೆಲ್ಲ 1 ತಿಂಗಳಾಯ್ತು ಹೋಗಿ ಹೊರಗಡೆ. ಅವ್ರು ಎಲ್ಲ ತಪ್ಪು ಮಾಡಿ ಚೆನ್ನಾಗಿ ಆರಾಮಾಗಿ ಇದಾರೆ. ನಾವೇನು ತಪ್ಪು ಮಾಡ್ದಲೆ ಈಗ ಹೊರಗಡೆ ಅನ್ನ ಅವ್ರು ಊಟ ಮಾಡ್ತಿದಾರೋ, ಸ್ನಾನ ಮಾಡ್ಕೊಂಡವ್ರು, ಏನ್ ಮಾಡ್ಕೊಂಡವ್ರು ಅನ್ನೋದು ಗೊತ್ತಿಲ್ಲ. ಎಲ್ಲಿದ್ದಾರೆ ಅನ್ನೋದು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್ ನಮಗೆ. ಈಗ 1 ತಿಂಗಳಾಯ್ತು. FIR ಆದ್ಮೇಲೆ ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಸರ್. ನಮಗೇನು ಸರ್ ನ್ಯಾಯ ಬೇಕು. ಮೇಡಮ್ ನಿಮ್ ಹೆಸರು? ನಾಗರತ್ನ. ಇದೇ ಊರಾ? ಇದೆ ಕಮಿಟಿ ಅವರ? ಹೌದು, ಕಮಿಟಿ ಮೇಡಮ್ ಸದಸ್ಯರಾಗಿದ್ದೀವಿ. ಏನಕ್ಕೆ ನ್ಯಾಯ ಕೇಳ್ತಾ ಇದಾರೆ ಇವತ್ತು? ನ್ಯಾಯ ಸರ್, ಮೋಸ ಆಗಿದೆ ಅಂತ ಹೇಳಿ ಇವರು ಲೆಕ್ಕ ಬುಕ್ಗಳು ಸರಿಯಾಗಿ ಕೊಡ್ಲಿಲ್ಲ ಸರ್. 2-3 ವರ್ಷದ ಬುಕ್ಸ್ ಇಲ್ಲ ಅಂತ ಎಲ್ಲ ಹೇಳಿದ್ರು. ಹಂಗಾಗಿ ನಾವು ಕಮಿಟಿ ಅವರೆಲ್ಲ ಕೇಳಿದ್ವು, ಈ ತರ ಆಗ್ತಾ ಇದೆಯಲ್ಲ, ಯಾಕೆ ಬುಕ್ಸ್ ಎಲ್ಲ ಇಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ? ಸರಿಯಾಗಿ ಲೆಕ್ಕ ಬುಕ್ ಎಲ್ಲ ಕೊಡಿ ಅಂತೇಳಿ, ಆಡಿಟ್ ಎಲ್ಲ ಮಾಡಿಸ್ಬೇಕಾಗತ್ತೆ ಅಂತ. ಆಡಿಟ್ ಬರ್ತೀವಿ ಅಂತ ಹೇಳಿದ ಹಿಂದಿನ ದಿವಸ ಅವರು ಈ ತರ ಸೂಸೈಡ್ ಇಷ್ಟು ವರ್ಷ ಆಡಿಟ್ ಮಾಡ್ಸಿರ್ಲಿಲ್ವಾ? ಮಾಡಿಸಿದ್ರು ಸರ್, ಅವರೇ ಮಾಡಿಸ್ತಿದ್ರು ಸರ್. ಅದು ಎಲ್ಲ ಫೋರ್ಜರಿ ಮಾಡ್ಬಿಟ್ಟು ಮಾಡಿಸ್ತಾ ಇದ್ರು ಸರ್. ಆ ತರ ಮಾಡ್ತಿದ್ರು. ಮತ್ತೆ ಈ ತರ ಎಲ್ಲ ಆದ್ಮೇಲೆ ನಮಗೆ ನ್ಯಾಯ ಬೇಕು ಅಂತ ನಾವು ಹಾಸನ ಡೈರಿ ಹತ್ರ ಅಲ್ಲಿವರೆಗೂ ಹೋಗಿದ್ವಿ ಸರ್. ಅಲ್ಲಿ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್. ನಮ್ಗೆ ಹಾಸನ ಡೈರಿ ಅವ್ರಿಗೂ ಕಂಪ್ಲೇಂಟ್ ಮಾಡಿದೀರಾ? ಹೌದು ಸರ್, ಅಲ್ಲಿವರೆಗೂ ಕೂಡ ಹೋಗಿ ಬಂದ್ವಿ. AR ಆಫೀಸ್, DR ಆಫೀಸ್ ಎಲ್ಲಾ ಕಡೆ ಹೋಗಿ ಬಂದ್ವಿ ಸರ್. ನಮ್ಗೆ ಏನು ನ್ಯಾಯ ಅಲ್ಲಿ ಸಿಗ್ಲಿಲ್ಲ. ಯಾವ ಅಧಿಕಾರಿಗಳು ನಿಮ್ಗೆ ನ್ಯಾಯ ಇಲ್ಲ ಸರ್, ಕೊಡ್ಸಿಲ್ಲ? ಇಲ್ಲ, ಯಾರು ಬರ್ಲಿಲ್ಲ ಸರ್. ಈವರೆಗೂ ಯಾರು ಬರ್ಲಿಲ್ಲ ಸರ್. ಇವತ್ತಿಗೂ ಈ ಘಟನೆ ಆದ್ಮೇಲೂ ಬಂದಿಲ್ಲ? ಇಲ್ಲ ಸರ್, ಈವರೆಗೂ ಯಾರು ಬಂದಿಲ್ಲ ಸರ್. ನಮ್ಗೆ ತುಂಬಾ ನೋವಾಗಿದೆ ಸರ್. ನಮ್ಮಲ್ಲಿ ವಯಸ್ಸಾಗಿರೋರು ಇದಾರೆ ಸರ್, ಹುಷಾರಿಲ್ಲ. ಮತ್ತೆ ನಾನು ಕೂಡ ಪೇಷಂಟ್ ಸರ್. ನಮ್ಮ ಮನೇಲಿ ದನ ಕರುಗಳಿದೆ. ನಾ ಏನ್ ಸರ್ ಮಾಡೋದು? ಊರಿಂದ ಹೊರಗಡೆ ಇದೆ ಸರ್ ನಮ್ಮ ಮನೆ. ನಾನ್ ಒಬ್ಳೆ ಇರೋದು ಮನೇಲಿ. ಹೇಗ್ ಸರ್ ಮಾಡೋದು? ಈ ಘಟನೆ ಆಗಿ 1 ತಿಂಗಳಾದ್ರೂ ಯಾವ ಅಧಿಕಾರಿಗಳು ಬಂದು ನಿಮಗೆ ಏನು ಕೇಳಿಲ್ಲ? ಇಲ್ಲಿವರೆಗೂ ಯಾರು ಬಂದಿಲ್ಲ ಸರ್. ಏನಾಗಿದೆ, ಏನಾಯ್ತು ಡೈರಿ ವಿಚಾರದಲ್ಲಿ ಅಂತ ಅಲ್ಲಿವರೆಗೂ ಹೋಗ್ ಬಂದ್ರು ಸರ್. ಹಾಸನದವರೆಗೂ ಹೋಗ್ ಬಂದ್ರು ಕೂಡ ಇಲ್ಲಿವರೆಗೂ ಯಾರು ಕೂಡ ಬಂದು ಏನಾಯ್ತು, ಇದಕ್ಕೆ ಏನ್ ಮಾಡ್ಬೇಕು ಅಂತ ಯಾರು ಬಂದಿಲ್ಲ ಸರ್ ಈವರೆಗೂ ಇಲ್ಲಿಗೆ. ನಾವು ಕಾಯ್ತಾನೆ ಇದೀವಿ ಸರ್, ನ್ಯಾಯ ಸಿಗುತ್ತೆ ಅಂತ ಕಾಯ್ತಾ ಇದೀವಿ ಸರ್. ಆದ್ರೂ ಆಗ್ಲಿಲ್ಲ ಸರ್. ತಿಂಗಳ ಮೇಲಾಗ್ತಾ ಬಂತು ಸರ್. ಏನ್ ಮಾಡ್ಬೇಕು ಸರ್ ನಾವು? ನಿಮ್ಮನೆಯವರು ಹೋಗಿದ್ದಾರೆ? ಹ್ಞೂ ಸರ್, ನಮ್ಮನೆಯವರು ಹೋಗಿದ್ದಾರೆ. 1 ತಿಂಗಳಾಯ್ತಾ? 1 ತಿಂಗಳು ಆಗೋಯ್ತು ಸರ್. ಮನೇಲಿ ವಯಸ್ಸಾಗಿರೋರು ಇದಾರೆ ಸರ್, ಎಲ್ಲಾ ಪೇಷಂಟ್ಗಳು. ನಾನು ಕೂಡ ಪೇಷಂಟ್ ಸರ್. ನನ್ಗಾಗಲ್ಲ. ಮನೇಲಿ 4-5 ಹಸು ಇದೆ. ಹೇಗ್ ಸರ್ ಮಾಡ್ಕೊಂಡು ಹೋಗೋದು? ಈಗ ಇವತ್ತು ಈ ಒಂದು ಆಗ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಹೇಳ್ತಿದಾರೆ. ಹೌದು ಸರ್, ಅವರು ಶಾಮೀಲಾಗಿದ್ದಾರೆ ಹೇಳ್ಬೋದು. ಕಮಿಟಿಯವ್ರು ಇನ್ನೊಬ್ರು ಚೈತ್ರ ಅವ್ರು ಬಂದಿಲ್ಲ, ಡೈರೆಕ್ಟ್ ಆಗಿ. ಪುಷ್ಪಾವತಿ. ಯಾವ ಊರು ನಿಮ್ದು? H. ಏನಾಗಿರೋದು ಈ ಘಟನೆ? ನಾವು ಅಧ್ಯಕ್ಷ ಇದ್ದೀವಿ 3 ತಿಂಗಳಿಂದ. ಯಾವ್ದಕ್ಕೆ? ಹಾಲು ಒಕ್ಕೂಟ ಇದಕ್ಕೆ ಆಗಿದ್ದಾಗ ಲೆಕ್ಕಪತ್ರ ನಾವು ಸರಿಯಾಗಿ ಬರ್ದಿರ್ಲಿಲ್ಲ. ಅವ್ರ ಬುಕ್ಸ್ಗಳ ಯಾರು? ಉಷಾ ಕಾರ್ಯದರ್ಶಿ ಬರ್ದಿರ್ಲಿಲ್ವಲ್ಲ. ನಾವು ಕೇಳ್ದ್ವಿ, ಯಾಕವ ಈ ತರ ಹಾಳೆಗಳೆಲ್ಲ ಬಿಟ್ಬಿಟ್ಟು ಬರೋದ್ಯಾ? ಯಾಕೆ ನಾವ್ ಸೈನ್ ಹಾಕಲ್ಲ? ಎಲ್ಲ ಫೋರ್ಜರಿ ಸೈನ್ ಬೇರೆ ಮಾಡಿದ್ಯಾ? ನಾವ್ ಇದೆಲ್ಲ ತನಿಖೆ ಆಗ್ಬೇಕು. ನಮಗೆ ಯಾವ್ದೇ ಒಂದು ಬಿಲ್ ಇಲ್ಲ. ನಮಗೆಲ್ಲ ಬಿಲ್ಗಳು ಕೊಡ್ಬೇಕು, ಪ್ರತಿಯೊಂದು ಕೊಡ್ಬೇಕು ಅಂತ ಕೇಳಿದ್ವಿ. ನಾವು 3 ತಿಂಗಳಿಂದ ಬುಕ್ಸ್ಗಳೆಲ್ಲ ಪೂರ್ತಿ ನೋಡಿದ್ವಿ. ಎಲ್ಲ ಪೂರ್ತಿ ತಪ್ಪಾಗಿದ್ವಿ. ನೀವು ಒಬ್ರೇ ಕೇಳಿದ್ರಾ ಇಲ್ಲ ಎಲ್ಲ ಜನ? ನಾವು ಫಸ್ಟ್ ಕಮಿಟಿಯರು ಕೇಳ್ಕೊಂಡ್ವಿ. ನಾವೆಲ್ಲಾರು 10 ಜನ ಕಮಿಟಿಯರ್ ಮಾಡಿದಾರೆ ನಮ್ಮನ್ನ. ನಾವು ಊರಿಗೆ ನೀವು ಲೆಕ್ಕ ಕೇಳ್ಬೇಕು ಅವ್ರನ್ನ. ನೀವು ಆಮೇಲೆ ನಮಗೆ ಲೆಕ್ಕ ಕೊಡ್ಬೇಕು ಅಂತ ಅಂದ್ರ ಊರವ್ರು, ಗ್ರಾಮಸ್ಥರು. ನಾವು ಅವ್ರನ್ನ ಕೇಳಲೇಬೇಕು, ಕಾರ್ಯದರ್ಶಿ ಕೂಡ. ಯಾಕವ ಈ ತರ ಮಾಡಿದೀಯಾ ಅಂತ ಕೇಳಿದ್ವಿ. ಅದಕ್ಕೆ ಏನ ಮಿಸ್ಟೇಕ್ ಆಯ್ತು ಕಣಕ, ಇನ್ ಮುಂದ್ ಮಾಡಲ್ಲ ಅಂದ್ರು.
ಸರಿ ಈ ತರ ಮಾಡ್ಬೇಡ ಕಣವ, ನಮಗೆ ಏನೇ ಒಂದಾಗ್ಲಿ ಬಿಲ್ಗಳು ಮುಖಾಂತರನೇ ಕೊಡ್ಬೇಕು, ಪ್ರತಿಯೊಂದು ಕ್ಯಾಶ್ ಬೇಕು, ಪ್ರತಿಯೊಂದು ಬಿಲ್ಗಳು ನಮಗೆ ಕೈ ಕೊಡ್ಬೇಕು, ನೀನು ಈ ತರ ಕೈ ಬರವಣಿಗೆ ಮಾಡಿದ್ರೆ ನಮಗೆ ಇವೆಲ್ಲ ತಪ್ಪೆ ಮಾಡಿರೋದ್ ನೀನು ಅಂತ ಕೇಳಿದ್ವು. ಅದಕ್ಕೆ ಆವಮ್ಮೇನಂತೂ ಇಲ್ಲ ಎಲ್ಲ ಚೆಕ್ ಮೇಲೆ ಹೇಳ್ತೀನಿ, ಇಲ್ಲ ಎಲ್ಲವ ಕಳೆದಿದ್ದೀನಿ, ನೋಡ ನೀವು ಹುಡುಕ್ ಕೊಡ್ತೀನಿ ಇದು ಹಂಗು. ನಾವು 2 ತಿಂಗಳು 1 ತಿಂಗಳು ಟೈಮ್ ಕೊಟ್ಟು, ಆಯ್ತು ನೋಡವ ಎಲ್ಲಾರ ಇಟ್ಟಿದ್ಯನ ನೋಡಿ ಪ್ರಯತ್ನ ಪಡು, ಮಿಸ್ಟೇಕ್ ಆಗಿರ್ತವೆ, ಯಾರು ಏನು ಏಕ್ತಮ್ಮ ಇದ್ ಮಾಡಲ್ಲ, ಎಲ್ಲ ಬರ್ದಿರ್ತೀಯ, ನೋಡು ಹುಡುಕು, ನಿಧಾನವಾಗಿ ಹುಡುಕಿ ತಗಮ್ಮ ಅಂತ ಹೇಳಿದ್ದು. ಅವರು 2 ತಿಂಗಳಾದ್ರೂ ಕೊಡ್ಲಿಲ್ಲ, 3 ತಿಂಗಳಾದ್ರೂ ಕೊಡ್ಲಿಲ್ಲ. ನಮಗೂ ಯಾಕೆ ಬೇಜಾರಾಯ್ತು, ಯಾಕವ ಹಿಂಗ್ ಮಾಡ್ತಿದೀಯಾ, ಯಾವ್ದೇ ಇಲ್ಲ, ನಾನು ಎಲ್ಲ ಕಳ್ದ ಹಾಕಿದೀನಿ, ಯಾವ ಬಿಲ್ಗಳಿಲ್ಲ, ಬುಕ್ಸ್ಗಳಿಲ್ಲ ನನ್ನ ಹತ್ರ ಅಂತ ಅಂದ್ರು. ನಾವೇನ್ ಮಾಡೋದು ಅವಾಗ ನ್ಯಾಯ ಕೇಳಲೇಬೇಕಲ್ಲ. ಮತ್ತೆ ಇವೆಲ್ಲ ಬುಕ್ಸ್ ಇಲ್ದಾಗ ನೀವೆಲ್ಲ ಯಾವ ತರ ಮಾಡಿದ್ರಿ, ಮತ್ತೆ ಆಡಿಟ್ ಎಲ್ಲ ಹೆಂಗ್ ಮಾಡಿಸ್ತೀವಿ, ನಮಗೆ ಬಿಲ್ಗಳು ಬೇಕಲ್ಲ, ಬಿಲ್ಗಳು ಬೇಕು. ಯಾವ್ದೇ ಒಂದು ಓಚರ್ ಬಿಲ್ಗಳಿಲ್ಲ, ಒಂದು ಎಂತದು ಇಲ್ಲ ಎಲ್ಲ ಕೈ ಬರವಣಿಗೆ ಪೂರ್ತಿ. ಇದು ಎಂತದು ಅಂತಂದ್ರೆ ಇದು ಲಾಭಾಂಶ ಅಂತ ಬರ್ದಿರೋರು, ಅದ್ರ ಕೆಳಿಕೆ ಎಲ್ಲವ ಲಾಭಾಂಶ ಅಂದಾಗ ಅದು 9 ಲಕ್ಷದಾಗೆ ಲಾಭಾಂಶ, ಅದು ಪೂರ್ತಿ ಲಾಭಾಂಶ ಅಂದ್ರೆ ಲಾಭಾಂಶನೇ ಇರ್ಬೇಕು. ಆ 9 ಲಕ್ಷದಾಗೆ ಫೀಡಿಂದು, ಜನಗಳು ಪೇಮೆಂಟ್ ಇಂದು, ಖರ್ಚು ವೆಚ್ಚ, ಡೀಸೆಲ್, ಲೈಟ್ ಬಿಲ್ ಪ್ರತಿಯೊಂದು ಅದ್ರಾಗೆ ತೆಗಿಯೋದು. ಅದ್ ಲಾಭಾಂಶ ಉಳಿದಿದ್ದ ಕೆಳಗೆ ಬರಿಬೇಕಲ್ಲ ಅವ್ರು, ಅದು ಲಾಭಾಂಶ ದುಡ್ಡಿಲ್ಲ ಅದ್ರಾಗೆ, ಪ್ರತಿಯೊಂದು ಇಲ್ಲ. ಏನು ರೈತರಿಗೆ ಹಾಲಿನ ದುಡ್ಡು ಮಾತ್ರ ಮೆನ್ಷನ್ ಮಾಡಿರೋದು, ಅಲ್ಲಿಂದ ಏನು ಜನಗಳಿಗೆ ಏನ್ ಸಿಗ್ಬೇಕು ಅವೇನು ಅನ್ನೋದು ಏನೇನು ಇಲ್ಲ, ಫುಲ್ ಎಲ್ಲ ನೀರ್ ಕುಡ್ದಿರೋದು ಅದ. ಕೇಳಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡ್ರು. ಅವರು ತಗೊಂಡ್ರು, ಆಯ್ತು ಹುಡುಕೆ ಮಂದ್ ಕೊಡ್ತೀವಿ ಅಂತಂದ್ರು, ಹುಡುಕೆ ಮಂದ್ ಕೊಡ್ರಿ ಅಂತ ತಾಳ್ಮೆನೂ ಕೊಟ್ಟಿದ್ದು. ನಾವು ಪ್ರತಿಯೊಂದಕ್ಕೂ ನಿಧಾನಕ್ಕೇ ಮಾಡ್ಕೊಟ್ಟಿದ್ದು, ನಾವು ಯಾವನು ತಂದು ಕೊಡ್ಲಿಲ್ಲ ನಮಗೆ. ನಾವು ಅದಕ್ಕೆ ನಾವು ಅಷ್ಟು ಇದ್ ಮಾಡತ್ತಿಗೆ ನಾವು ಏನು ಮಾಡಕ್ಕಲ್ಲ, ನಮ್ಮನ್ನ ನಾಳಿಕೆ ತನಿಖೆ ತಾಂತಾರೆ ಅಂತ ಅನ್ನೋದಕ್ಕೆ ಗ್ರಾಮಸ್ಥಿಗೆ ತಿಳಿಸಿದ್ವಿ. ಅವರು ಗ್ರಾಮಸ್ಥರು ಕೇಳ್ರಿ ನೀವು ಅಂತಂದ್ರು. ಅವ್ರು ನಾವು ಕಮಿಟಿಯರ್ ತೀರ್ಮಾನ ಮಾಡಿ ಆದ್ಮೇಲೆ ಬೊಗ್ಗಿ ಪ್ರತಿಯೊಂದು ಫೋರ್ಜರಿ ಸೈನ್ ಆಗಿದಾವೆ, ಪ್ರತಿಯೊಂದು ಎಲ್ಲ ಕೈ ಬರವಣಿಗೆ, ಯಾವ್ದೇ ಒಂದು ತರದ ಬಿಲ್ಗಳಿಲ್ಲ, ಏನೇನು ಇಲ್ಲ ಎಂತದು ಇಲ್ಲ, ಒಟ್ಟಿಗೆ ಎಲ್ಲ ಕೈ ಬರವಣಿಗೆ ಮಾಡಿರೋದು. ಲಾಭಾಂಶ ಇದ್ದಾಗ ಈಗ 8, 9, 10 ವರ್ಷದಿಂದ ಲಾಭಾಂಶ ಕರೆಕ್ಟ್ ಆಗಿ ಇರ್ಬೇಕಲ್ಲ. 9 ಲಕ್ಷ ಲಾಭಾಂಶ ಇದೆ, 9 ಲಕ್ಷ 10 ಲಕ್ಷ ಲಾಭಾಂಶ ಇದೆ ಅಂದಾಗ ಅದನ್ನೆಲ್ಲ ಕಳೆದು ನಮಗೆ ಲಾಭಾಂಶ ತೋರಿಸ್ಬೇಕಲ್ಲ. ಎಲ್ಲ 2 ಸಲ ಖಾಲಿ ಚೆಕ್ ಕಳ್ಸಿದ್ರು ನನ್ಗೆ, ನಾನು ತೋರ್ಸಿದೀನಿ, ನಿರ್ಮಲಾ ಅಮ್ಮಗ್ ತೋರ್ಸಿದೀನಿ, ಲೀಲಕ್ಕ ಅಂತ ನಮ್ ಕೆರೆಯವ್ರಿಗೆ ಅಷ್ಟ್ರಿಗೂ ತೋರ್ಸಿದೀನಿ. ನೋಡವ ಹಿಂಗ್ ಬರ್ದಾಕಿದಾರೆ, ನಾನ್ ಹೆಂಗ್ ಸೈನ್ ಹಾಕೋದು ಚೆಕ್ಕಿಗೆ, ಇವ್ರಿದಾರೆ ಅಲ್ಸರ್ ಇದಾರೆ, ಅವಳು ತಂದಿದ್ಲು, ಅವಳಿಗೂ ಹೇಳ್ದೆ ನಾನು ಈ ತರ ಇದ್ರೆ ಚೆಕ್ಕಿ ಸೈನ್ ಹಾಕಲ್ಲವ, ನಾಳೆ ಅವತ್ತರ ನನ್ನ ನಡೀತೀರ, ನೀವೆಲ್ಲ ಕರೆಕ್ಟ್ ಬರೆಸ್ಕೊಂಬ, ನಾನ್ ಸೈನ್ ಹಾಕ್ತೀನಿ. ಬರೀ 7,500, 9,000, 4 ಲಕ್ಷ ಹಿಂಗ್ ಬರ್ದಿದ್ರು, ನಾನ್ ಸೈನ್ ಹಾಕ್ಲಿಲ್ಲ. ಅದೇ ಚೆಕ್ ವಾಪಸ್ ಕಳ್ಸಿದ್ವಿ. ಚೆಕ್ ವಾಪಸ್ ಕಳಿಸಿದಾಗ ಮತ್ತೆ ಬರ್ಕೊಂಬಂದ್ ಕೊಟ್ರು. ಏನ ಮಿಸ್ಟೇಕ್ ಆಯ್ತು, ಎಲ್ಲದಕ್ಕೂ ಮಿಸ್ಟೇಕ್ ಆಯ್ತೆ, ಮರ್ತಿದೀನಿ, ಮಿಸ್ಟೇಕ್ ಆಯ್ತೆ, ಎಲ್ಲ ಆಳೆಗಳು ಬಿಡೋದು, ಮೇಲೆ ಏನು ಬರಿದಂಗೆ ಕೆಳಗ್ ಸೈನ್ ಹಾಕ್ಸೇನ ಅದು. ಅದು ಕೇಳಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡು. ಆಡಿಟ್ ಮಾಡಿಸ್ಬೇಕು, ಇದು ತನಿಖೆ ಮಾಡಿಸ್ಬೇಕು, ಪ್ರತಿಯೊಂದು ನನಗೆ ಆಗ್ಬೇಕು ಅಂತ ಹೇಳ್ವಿ ನಾವು. ಅವ್ರು ಯಾವ್ದು ರೆಸ್ಪಾನ್ಸ್ ಕೊಡ್ಲಿಲ್ಲ. 1 ತಿಂಗಳು ಟೈಮ್ ತಗೊಂಡಿದ್ರಲ್ಲವ, ನಾವ್ ಇಂಥದಕ್ಕೆ ಕೊಡ್ತೀವಿ, ಇಂಥದೇ ಮಾಡ್ತೀವಿ, ಪ್ರತಿಯೊಂದು ಕೊಡ್ತೀವಿ ಅನ್ನೋದಕ್ಕೆ ಆಯ್ತು ಹುಡ್ಕವ ಎಲ್ಲಿಟ್ಟಿದೀಯಾ, ನಿಧಾನಕ್ಕೆ ನೋಡು, ನಿನ್ಗೇನೋ ನಾವೇನ್ ಏನು ಒಂದು ಕೆಟ್ಟ ಮಾತು ಬೈದಿಲ್ಲ, ನಮ್ಮ ಗ್ರಾಮಸ್ಥರೇ ಆಗ್ಲಿ ಒಬ್ರು ಕೆಟ್ಟದಾಗಿ ಬೈದಿಲ್ಲ. ಒಮ್ಮೆ ಆಂಟಿಂದಲೇ ನಾವ್ ಯಾರು ಬಾಯ್ ತೆಗ್ದಿಲ್ಲ, ಮೇಡಮ್ ಅಂದಲ್ಲೇ ನಾವ್ ಬಾಯ್ ತೆಗ್ದಿಲ್ಲ. ಅವ್ರ ಏನೇ ತಪ್ಪು ಮಾಡಿರ್ಬೋದು. ಕಾರಣ ಏನು ಸೂಸೈಡ್ ಮಾಡ್ಕೊಳಕ್ಕೆ? ಅದೇ ಲೆಕ್ಕಪತ್ರಗಳಿಲ್ಲ, ಆಡಿಟ್ಟು ಮುಖ್ಯ ಇಲ್ಲ, ಎಲ್ಲ ಕಳ್ದಾಕಿದಾವೆ, ಇಲಿ ತಿಂದವೆ, ಏನ್ ಮಾಡ್ತೀರಾ, ಎಲ್ಲ ಕಳ್ದಾಕಿದ ಬಿಲ್ಗಳಿಲ್ಲ, ಯಾವ ತರದ್ದು ಬಿಲ್ಗಳು ಕೊಡಕ್ಕೆ ಆಗ್ಲಿಲ್ಲ ಅವ್ರಿಗೆ. 2010ರಿಂದ ಇದಾವೆ, 2003-4 ಇದ್ರದಿಲ್ಲ ಅಂದ್ರೆ ಅರ್ಥ ಏನಿದೆ? 2010 ಇದೆ ಅಂತೆ. ಅಷ್ಟು ಅದು ಕೇಳಂಗಿಲ್ವಾ? ನಾವು ಕಮಿಟರ್ ಆದಾಗ ಲೆಕ್ಕ ಬುಕ್ ಕೇಳಂಗಿಲ್ವಾ? ನ್ಯಾಯ ಕೇಳ್ಬಾರ್ದಾ? ಜನಗಳಿಗೆ ಸಿಗ್ಬೇಕಲ್ಲ ಅನುದಾನ ದುಡ್ಡು. ನಮಗ್ ಜನಗಳಿಗೆ ಈಗ ಇಷ್ಟು ವರ್ಷದಿಂದ ಮಾಡಿದೀವಲ್ಲ, 50 ಲೀಟರ್ 70 ಲೀಟರ್ ಹಾಲ್ ಹಾಕಿದ್ದಾರೆ, ಅವ್ರಿಗೆ ಇವತ್ತಿನವರೆಗೂ 5 ರೂಪಾಯಿ ಲಾಭ ಸಿಕ್ಕಿಲ್ಲ ನಮಗೆ. ಎಷ್ಟು ವರ್ಷದಿಂದ ಸಿಕ್ಕಿಲ್ಲ ಲಾಭಾಂಶ? 15 ವರ್ಷ. ನೀವು 15 ವರ್ಷದಿಂದ ಕೇಳಿರ್ಲಿಲ್ವಾ? ಕೇಳಿರ್ಲಿಲ್ವಾ? ನಾವು 3 ತಿಂಗಳಾಗಿಲ್ಲ, 3 ತಿಂಗಳ ಸಿಕ್ಕಿರೋದು ನಮಗೆ ಇದೆಲ್ಲ ಬಟ್ಟಂಬೈಲು. ಇವರೆಲ್ಲ ಒಳಂದೊಳಗ ಕಮಿಟರ್ಗಳು ಮಾಡ್ಕೊಂಡಾರೆ, ಅವರು ಇದಾರೆ, ಅವ್ರು ಬರ್ತಾರೆ, ಅವ್ರು ಹೇಳ್ತಾರೆ, ಅವೆಲ್ಲ ತಗಸ್ ತನಿಖೆ ಅದ ಮಾಡ್ಕೊಂತಾರ ಅವ್ರು. ನಮಗೇನು ಈಗ ನಾವೇನ್ ನೋಡಿದೀವಿ, ನಾವೇನು ಇದನ್ನೆಲ್ಲ ಮಾಡಿದೀವಿ, ಅದು ನನಗೆ ನ್ಯಾಯ ಬೇಕು. ಸಮಗ್ರ ತನಿಖೆ ಮಾಡ್ಬೇಕು, ಸಮಗ್ರ ತನಿಖೆ ಮಾಡ್ಬೇಕು, ಅದೆಲ್ಲದು ಬಯಲಿ ಬರ್ಬೇಕು, ನನಗದು ನ್ಯಾಯ ಒದಗಿಸ್ಕೊಡ್ಬೇಕು ಅಷ್ಟೇ. ಅದು ಏನೋ ಒಮ್ಮಗ್ ನಾವ್ ಕೆಟ್ಟದಾಗಿ ಬೈದಿಲ್ಲ, ನಮ್ ಗ್ರಾಮಸ್ಥರಾಗ್ಲಿ ಮಕ್ಳೇ ಆಗ್ಲಿ ಏನು ಒಂದು ಕೆಟ್ಟದು ಮಾಡಿಲ್ಲ ನಾವು.
ಅಷ್ಟು ಸುಚಿತ್ರವಾಗಿ ನಂಬಿಕೆ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡು ಮಾಡ್ಸಿ ಇವತ್ತು ನನಗೆ ದ್ರೋಹ ಮಾಡಿ ಹೋಗ್ಬಿಟ್ರು. ಹಂಗೆ ಮಾತಾಡೋದಕ್ಕೆ ಯಾ- 16 ವರ್ಷ ಬಿಡ್ತಿರ್ಲಿಲ್ಲ ಅವ್ರಿಗೆ. ನನ್ನ ಸೃಜಿ ಅಂತೇಳಿ ನಾನು ಅಧ್ಯಕ್ಷ ಆಗಿದ್ದೆ. ಮಾಜಿ ಅಧ್ಯಕ್ಷ. 2.5 ವರ್ಷ ಅಧ್ಯಕ್ಷ ಇದ್ದೆ. ಹಿಂದೆ ಏನಾಗಿದೆ ಅಂತ ಗೊತ್ತಿಲ್ಲ. 2.5 ವರ್ಷ ನಾನು ಅಧ್ಯಕ್ಷ ಆದ್ಮೇಲೆ ನಾನು ಕೇಳೋ ರೀತಿಯಾಗಿ ಎಲ್ಲಾದ್ನೂ ಕೇಳ್ತಿದ್ದೆ. ನನಗ್ ತಿಳಿದಿರೋದು ನಾನು ಓದಿರೋದ್ ನೋಡಿದ್ರೆ 6ನೇ ಕ್ಲಾಸು. SLC ಏನ್ ಓದಿಲ್ಲ, ನಾನು 6ನೇ ಕ್ಲಾಸ್ ಓದಿದ್ದೆ. ನನಗ್ ಏನ್ ತಿಳಿಯುತ್ತೋ ಅದನ್ನ ಮಾತ್ರ ಕೇಳ್ತಿದ್ದೆ. ಅವ್ರು ನಾನು ಹೇಳಿದ್ನೆಲ್ಲ ಹೇಳಾರು. ಏನು ನನಗೇನ್ ಕಳ್ಸಾರು, ಪೇಮೆಂಟಿನ್ ಕಳ್ಸಾರು. ಆಮೇಲೆ ಇವ್ರು ಹಾಲೊಡಿಯ ಡ್ರೈವರ್ ಅವರಿಗೆ ಡ್ರೈವರ್ ಚೆಕ್ ಕಳ್ಸಾರು. ಆಮೇಲೆ ಇವ್ರು ಟೆಸ್ಟರ್ ಅವ್ರಿಗೆ ಕಳ್ಸಾರು. ಇವ್ರಿಗೆಲ್ಲ ಚೆಕ್ ಕಳ್ಸಾರು. ಡೀಸೆಲ್ ಇಂದ ಒಂದ್ ಕಳ್ಸಾರು, ಅದೊಂದ್ ಕಳ್ಸಾರು. ಆಮೇಲೆ ಲೈಟ್ ಬಿಲ್ಲು, ಕಂದಾಯ ಈ ಜಾಗದ್ದು ಇಷ್ಟೆಲ್ಲ ಕಳ್ಸಾರ. ಅದಕ್ ನಾನ್ ಸೈನ್ ಹಾಕ್ತಿದ್ದೆ. ಯಾವ್ದೋ ಒಂದೊಂದಕ್ಕೆ ತಪ್ಪೇ ಕಳ್ಸಾರು. ನಾನು ಅವಾಗ್ಲೂ ನಾನುವೇ ಸೈನ್ ಹಾಕ್ತಂಗೆ ನಾನು ರಿಜೆಕ್ಟ್ ಮಾಡಿ ಕಳಿಸ್ತಿದ್ದೆ. ನನಗೆ ಇದ್ ಗೊತ್ತಿಲ್ಲ, ನಾನ್ ಸೈನ್ ಹಾಕಲ್ಲ ಇದಕ್ಕೆ, ಅವ್ರೆಲ್ಲ ಹೇಳಿದ್ಮೇಲೆ ನಾನ್ ಸೈನ್ ಹಾಕ್ತೀನಿ ಅಂತ ಹೇಳ್ತಿದ್ದೆ. ನಮಗ್ ಏನು ಗೊತ್ತಿಲ್ಲಪ್ಪ. ನಮ್ ಇಡೀ ಗ್ರಾಮದವರು, ಮಕ್ಕಳಾದಾಗ್ಲಿ, ದೊಡ್ಡವರು, ಸಣ್ಣರು, ಎಲ್ಲರೂ ಸುತ್ತಮುತ್ತ ಹಳ್ಳಿ ಗ್ರಾಮದವರೆಲ್ಲ ಅವ್ರನ್ನ ನಂಬಿದ್ರು ಅಂದ್ರೆ ದೇವತೆ ಅಂತ ತಿಳ್ಕೊಂಡಿದ್ರು. ಸುಳ್ಳು ಹೇಳಲ್ಲ, ಇವ್ರು ದೇವತೆ ತರ ಅಂತ ತಿಳ್ಕೊಂಡಿದ್ರು. ಆತ ಅಂದ್ಮೇಲೆ ನಾವು ಅದೇ ತರನೇ ನಾವು ನಂಬಿದ್ದು. ಅಧ್ಯಕ್ಷ ಆದ್ರೆ ನಾವು ನಂಬಿದ್ ನಿಜ, ನಾನು ಇಲ್ಲ ಅಂತ ಹೇಳಲ್ಲ. ನಾವು ಓದಿರೋದು 6ನೇ ಕ್ಲಾಸ್, ಎಲ್ಲದನ್ನೂ ನಮಗ್ ಕಂಡಿಡಿಯಕ್ ಆಗಲ್ಲ. ನಾವು ವಿದ್ಯಾವಂತರಲ್ಲ ಅಷ್ಟು. ನನಗ್ ತಿಳಿದಿರೋದು ನಾನ್ ಕಂಡಿಡ್ತೀನಿ. ಅವರು ದೇವತೆ ಅಂತ ಗ್ರಾಮದವ್ರು ಸುತ್ತಮುತ್ತ ಹಳ್ಳಿಯವರೆಲ್ಲ ತಿಳ್ಕೊಂಡ್ರಲ್ಲ, ಇವ್ರೇನು ಮೋಸ ಮಾಡಕ್ ಸಾಧ್ಯ ಇಲ್ಲ, ಮೋಸ ಮಾಡಿಲ್ಲ ಅಂತ ಹೇಳಿ ತಿಳ್ಕೊಂಡು. ಆಮೇಲೆ ಒಂದು ದಿನ ಅವರೇ ಬಯಲಿ ಕೊಟ್ಟಿದ್ದು, ಜನಗಳಿಗೆ ಪೇಮೆಂಟ್ ಹಾಕಕ್ಕೆ ದುಡ್ಡಿಲ್ಲ, ಲಾಸಿ ಬಂದಿತ್ತು. 10-12 ಲಕ್ಷದ್ದು ಲಾಭಾಂಶದಲ್ಲಿದ್ದು ಖಾಲಿ ಇದಕ್ ಬಂದಾಗ ಲಾಭಾಂಶ ಏನು ಇಲ್ಲ, ರೈತರಿಗೆ ದುಡ್ಡು ಹಾಕಕ್ಕೂ ದುಡ್ಡಿಲ್ಲ ಅಂತ ಹೇಳಿದ್ಮೇಲೆ ಜನಗಳು ಏನ್ ಮಾಡಿದ್ರು, ಇಷ್ಟೊಂದು ಲಾಭಾಂಶದಲ್ಲಿ ಇತ್ತಲ್ಲ ಈಗ ಯಾಕೆ ಕ್ಲಾಸಿ ಬಂದಿತ್ತು? ಅಲ್ಲಿವರೆಗೂ ಯಾರು ಹೆಣ್ಮಕ್ಳಾಗ್ಲಿ ಯಾರೇ ಆಗ್ಲಿ ಏನು ಕೇಳಿರ್ಲಿಲ್ಲ. ನೀನ್ ಲಾಸಿ ಬಂದಿತ್ತಿನ ತಕ್ಷಣ ಎಲ್ಲರಿಗೂ ಒಂಥರ ಡೌಟ್ ಹುಟ್ಟುದು, ಯಾಕೆ ಈ ತರ ಆತು? ಅದನ್ನ ಕೇಳಿದ್ ತಪ್ಪ, ಗ್ರಾಮದವ್ರು ಕೇಳಿದ್ ತಪ್ಪ, ಹೆಣ್ಮಕ್ಳು ಕೇಳಿದ್ ತಪ್ಪ. ಈಗ ಹೆಣ್ಮಕ್ಳು ಕೇಳಿದ ತಾನೆ, ನೀನ್ ಯಾಕೆ ಕೊಡ್ಬೇಕಾಯ್ತು? ನಾನೇ ಹೇಳ್ದೆ ಕಣಪ್ಪ. ಏನಂತ ಹೇಳ್ದೆ ನೋಡಮ್ಮ, ನ್ಯಾಯ ಕೇಳ್ತಿದಾರ ಅವ್ರು, ಗ್ರಾಮದವರು ನ್ಯಾಯ ಕೇಳ್ತಿದಾರೆ, ಲೆಕ್ಕ ಬುಕ್ ಕೇಳ್ತಿದಾರೆ. ನೀನ್ ಅವ್ರಿಗೆ ಕೊಡು ಕರೆಕ್ಟ್ ಆಗಿ. ಅವ್ರು ನಿನಗೆ ಏನು ಮಾಡಲ್ಲ. ಇಲ್ಲ ನಾನ್ ತಪ್ಪು ಮಾಡಿದೀನಿ, ತಪ್ಪು ಕೇಳಮ್ಮ. ಎಂತೆಂತರ ಏನೇನೋ ತಪ್ಪು ಮಾಡಿರ್ತಾರೆ. ನೀನು ನಾನ್ ತಪ್ಪು ಮಾಡಿದೀನಿ ಅಂತೇಳಿ ಏನ್ ಕೂತಿದೀವ ಅವ್ರಿಗೆಲ್ಲರಿಗೂ ಶರಣಾಗಮ್ಮ. ನೀನು ಯಾಕಮ್ಮ ಅಂತ ಕೆಟ್ಟ ಕೆಲ್ಸನೆಲ್ಲ ಮಾಡ್ಕೊಳಕ್ ಹೋಗ್ತೀಯ? ಆತರ ಮಾಡ್ಕೊಂಬಾರು, ಲೆಕ್ಕ ಕೊಡಮ್ಮ. ಆವಾಮೆ ಮಾಡ್ತು ಕೊಳ್ಳೆಲ್ ತಾಳಿ ತೆಗ್ದು ನನ್ ಕೈಯ ಕೊಡಕ್ ಬಂತು. ನಾನ್ ಹೇಳ್ದೆ ಕಣಪ್ಪ, ತಾಳಿ ಕೇಳ್ತಾ ಇಲ್ಲ ಕಣವ, ನ್ಯಾಯ ಕೇಳ್ತಿದಾರ ಅವ್ರು, ನ್ಯಾಯ ಕೇಳ್ತಾರ, ತಾಳಿ ಕೇಳ್ತಾ ಇಲ್ಲ. ಅದನ್ನ ನೀನ್ ಲೆಕ್ಕ ಕೊಡವ, ಇಲ್ಲಾಂದ್ರೆ ತಪ್ಪು ಅಂತ ಒಪ್ಕೇಳವ. ಎಲ್ಲರಿಗೂ ಒಪ್ಕ್ಯ, ಸುಮ್ನೆ ಯಾಕೆ ಎಲ್ಲರಿಗೂ ಸತಾಯಿಸ್ತೀಯ? ಇಷ್ಟೇ ಸರ್ ನಡೆದಿದ್ದು. ಇವ್ರು ಲೆಕ್ಕ ಕೊಡ್ಲಿಲ್ಲ. ಇವ್ರೇ ಮಾಡಿರು, ಮತ್ತೆ ನಾಳೆ ಆಡಿಟಿ ಬತ್ತೀನಿ ಅಂತ ಹೇಳಿದ್ರಲ್ಲ, ಇವ್ರೇ ಮಾಡಿರು ನಾಳೆ ಆಡಿಟಿ ಬರ್ಬಹುದು. ನಾವ್ ಹೆಂಗೆ ಲೆಕ್ಕ ಹೇಳೋದು? ಮಾನಸಿಕ, ಅವರು ಮೆದುಳಿಗೆ ಮಾನಸಿಕ ಇದಾಗಿ ನಾನು ಹೆಂಗೆ ಹೇಳೋದು, ಇವ್ರಿಗೆ ಹೆಂಗ್ ಮುಖ ತೋರ್ಸೋದು, ನಾನ್ ದುಡ್ಡು ಹೊಡೆದೀನಿ ಅಂತ ಹೆಂಗೆ ಹೇಳೋದು ಅಂತ ಹೇಳಿ ಮಾನಸಿಕ ನೋವಾಗಿ ಅವರು ಮಾಡ್ಕೊಂಡಿರೋದ್ ನಿಜ. ಅದು ಏನಂದ್ರೆ ನಮಗೇನೋ ಈಗ ಹೆಣ್ಮಕ್ಳಿಗೆಲ್ಲರಿಗೂ ನ್ಯಾಯ ಬೇಕು, ಊರ್ ಗ್ರಾಮಸ್ಥರಿಗೆ ನ್ಯಾಯ ಬೇಕು, ಅವರು ನಮಗ್ ನ್ಯಾಯ ಕೊಡ್ಬೇಕು. ಈಗ ಅವ್ರ 10 ಜನ ಹೆಸರೇ ಬರ್ದಿಡಕ್ಕೆ ಏನಾದ್ರು ಕಾರಣ ಇದೆಯಾ? ಕೇಳಿದ್ದಕ್ಕೇನೆ ಕಾರಣ? ವೈಯಕ್ತಿಕ ದ್ವೇಷ. ಅವರು ಹೋಗಿರೋರು ಯಾರು ಏನು ಅಂದಿಲ್ಲ. ನಾವ್ ಹೆಣ್ಮಕ್ಳು ನ್ಯಾಯ ಕೇಳಿರೋದ್ ನಿಜ, ಲೆಕ್ಕ ಕೇಳಿರೋದ್ ನಿಜ. ಇವರು ವೈಯಕ್ತಿಕ ವಿಚಾರವಾಗಿ ಅವ್ರಿಗೆಲ್ಲರಿಗೂ ಕಂಪ್ಲೇಂಟ್ ಬರ್ದು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋದು. ಅದು ನಮಗ್ ನ್ಯಾಯ ಬೇಕು. ಈಗ ಎಷ್ಟು ಹೆಣ್ಮಕ್ಳು ಕಣ್ಣೀರ್ ಹಾಕ್ತಿದಾರೆ ಅಂದ್ರೆ ನಮಗೆ ನೋವಿದೆ ಕಣಪ್ಪ, ಯಾರಿಗೂ ನೋವಿಲ್ಲ. ಅವರೆಲ್ಲ ನಮ್ಮ ಮಕ್ಳಲ್ವಾ, ಅವರೆಲ್ಲ ನಮ್ಮನೆ ಯಜಮಾನ್ರಲ್ವಾ, ಅವ್ರು ನಮ್ಮ ತಂದೆ ತಾಯಿ ಅಲ್ವಾ, ಅವ್ರೆಲ್ಲರಿಗೂ ನ್ಯಾಯ ಬೇಕು. ನಾವು ಅವರು ದುಡ್ಡು ಹೊಡ್ಕೊಂಡು ತಿಂದಿರೋರಿಗೆ ನಿಮಗೆ ಅಷ್ಟೊಂದು ಇದೆಯಲ್ಲ, ನಾವ್ ಏನು ತಿಂದಿಲ್ಲ. ಹೆಣ್ಮಕ್ಳು ಎಲ್ಲರೂ ಕಷ್ಟಪಟ್ಟು ಎಷ್ಟು ಬಿಸ್ಲೆಲ್ಲ ಉಪವಾಸ ಅನಾಸ ಇದ್ದು ಹುಲ್ಲೆಲ್ಲ ಕೊಯ್ಕೆ ನಂದು ಅಧ್ಯಕ್ಷದಾಗ ಪ್ರತಿಯೊಂದು ಹೇಳಿದ್ದೇವ ಅಮ್ಮಗೆ, ಅಮ್ಮ ಈ ಅಮೃತ ಹಾಲಿಂದ ಯಾರು ತಿನ್ಬಾರ್ದು, ಅಧ್ಯಕ್ಷ ಆಗ್ಲಿ, ಕಾರ್ಯದರ್ಶಿ ಆಗ್ಲಿ, ಸೂಪರ್ವೈಸರ್ ಆಗ್ಲಿ 10 ರೂಪಾಯಿನೂ ತಿನ್ಬಾರ್ದು. ಇದನ್ನ ತಿಂದ್ರೆ ಯಾವತ್ತೂ ಒಳ್ಳೇದಾಗಲ್ಲ, ಅದು ಅಮೃತ ಅಂತ ಆ ಅಮ್ಮಗೆ ಎಲ್ಲಾ ತರ ಹೇಳ್ತಿದ್ದೆ. ಆಯ್ತಕ್ಕ ನಾವೇನ್ ಮಾಡ್ದು, ಊರ್ ಹೆಣ್ಮಕ್ಳೆಲ್ಲ ನಂಬಿದು. ಅಷ್ಟು ಭರವಸೆ ನಮಗೆ ಆ ಅಮ್ಮ ಮೇಲೆ. ಈ ತರ ಮೋಸ ಮಾಡುತ್ತೆ ಇವ್ರು ವೈಯಕ್ತಿಕ ದ್ವೇಷದಿಂದವ ನಮ್ಮ ಗಂಡ್ಮಕ್ಳಿಗೆಲ್ಲವ ಕೊಟ್ಟು ಈ ತರ ಕಳಿಸ್ತಾರೆ ಅಂತ ಗೊತ್ತಿಲ್ಲ. ಇವತ್ ನಮಗೆ ನ್ಯಾಯ ಬೇಕು, ನಮ್ಮ ಮಕ್ಳು ನಮ್ಮ ಮನೆಗ್ ಬರ್ಬಾರ್ದು. ನಾವ್ ಇನ್ನೇನು ಕೇಳ್ತಾ ಇಲ್ಲ, ನಮ್ಮ ಮಕ್ಳು ನಮ್ಮ ಮನೆಗ್ ಕಳಿಸ್ಬೇಕಷ್ಟೇ. ಅವ್ರು ಹೇಳ್ತಿದ್ರು, ಒಂದ್ ಪೇಪರ್ ಕೊಟ್ಟಿದ್ರು ನನಗೆ, ನೋಡ ಒಂದು ಪೇಪರ್ ಕೊಟ್ಟಿದ್ರು ನಮಗೆ,
ಅದು ಖಾಲಿ ಪೇಪರ್ ನಾನ್ ಅಧ್ಯಕ್ಷರಾದಾಗ. ಅವಾಗ ಇದಕ್ಕೆ ಸೈನ್ ಹಾಕು ಅಂತ ಹೇಳಿದ್ರು. ನಾನ್ ಹೇಳ್ದೆ ಇದಕ್ಕೇನು ಮ್ಯಾಟ್ರ್ ಬರೀತೀರಾ ಬರೀರಿ, ಅದನ್ನ ನಾನು ಓದಿ ಸೈನ್ ಹಾಕ್ತೀನಿ, ಇದ್ರಲ್ಲಿ ಏನು ಇಲ್ಲ ಅಂದಾಗ ನಾನ್ ಅಧ್ಯಕ್ಷರಾದಾಗ ಆತರ ಕೊಟ್ಟಿದ್ರು. ನನಗವ ನಾನ್ ತಿಳಿದಂತ ನಮ್ಮ ಮಲ್ಲಿಕಪ್ಪಿತ್ತು ಹಣ ಹಿಂಗೆ ಅಂತ ಹೇಳಿದ್ರು. ಇಷ್ಟ ಹಿಂಗಿತ್ತು. ಆಗ ನಾನು ಹೇಳ್ದೆ ನಾನು ಸೈನ್ ಹಾಕಲ್ಲ, ಅದ್ರಲ್ಲಿ ಏನ್ ಮ್ಯಾಟ್ರ್ ಬರುತ್ತೋ ಅದನ್ನ ಬರೀಯಮ್ಮ, ಅದಕ್ಕೆ ನಾನು ಸೈನ್ ಹಾಕ್ತೀನಿ. ಖಾಲಿ ಇದು ಪೇಪರ್ ನಾನು ಯಾವತ್ತೂ ಸೈನ್ ಹಾಕಲ್ಲ. ನಾನ್ 6ನೇ ಕ್ಲಾಸ್ ಇರೋದು, ನಾನು ಅವಿದ್ಯಾವಂತೆ, ನಾನು ವಿದ್ಯಾವಂತೆ ಅಲ್ಲ. ನಕ್ಷಣ ತಿಳಿದಂತ ಹೇಳ್ದೆ, ನಮ್ಮೂರು ಅಣ್ಣ ತಮ್ಮಗಳು ತಾಯಿ ತಂದರಿದ್ದಾರನ್ನೆಲ್ಲ ಕೇಳ್ತಿದ್ದೆ, ಆತರ ಇದ್ದ ನೀ ಸೈನ್ ಹಾಕ್ಬೇಡ ಅಂತ ಹೇಳಿದ್ರು. ಅವ ನಾನ್ ಸೈನ್ ಹಾಕ್ಲಿಲ್ಲ, ರಿಜೆಕ್ಟ್ ಮಾಡಿ ಕಳ್ಸಿದೆ. ಅದನ್ನ ಮತ್ತೆ ನಮಗೆ ಏನು ಅಂತ ಗೊತ್ತಾಗ್ಲಿಲ್ಲ. ಇಷ್ಟೇ ನಾನ್ ತಿಳಿದಿದ್ದಿಷ್ಟೇ ಕಣಪ್ಪ, ನಾನು ಓದಿರೋದು 6ನೇ ಕ್ಲಾಸು, ನಾನು ವಿದ್ಯಾವಂತೆ ಅಲ್ಲ, ನಾನ್ ತಿಳಿದಿರೋದು ಹೇಳಿದಿ. ನಮಗೇನು ನಮಗ್ ಗಂಡ್ ಮಕ್ಳು ನ್ಯಾಯ ಬೇಕು, ನಮ್ಮ ಮಕ್ಳು ನಮ್ಮ ಮನೆಗ್ ಬರ್ಬೇಕು. ನಿಮ್ ಹೆಸರು? ರತ್ನಮ್ಮ. ನೀವೇನ್ ಇದೇ ಊರವ್ರ? ಇದೇ ಊರು. ಈ ಸಿಸ್ಟರ್ ಆಗಿದ್ದೀವಿ, 14 ವರ್ಷದಿಂದ ಸಿಸ್ಟರ್ ಆಗಿದ್ದೀವಿ. ಇವ್ರು ಕಮಿಟಿಯರು ಲೆಕ್ಕ ಕೇಳೋರು ಹೋಗೋರು. ಈ ಸತಿಯ ಲೆಕ್ಕ ಕೇಳಿದ್ರು. ಲೆಕ್ಕ ಕೇಳಿದ್ಮೇಲೆ 1 ತಿಂಗಳು ಮುಂದೆ ಪೂರ್ತಿ ಇದು ತಿಂಗಳದ್ದು ಒಬ್ಬೊಬ್ರು ಹಾಲಾಕ್ತಿವಲ್ಲ ಆ ಡೇಟ್ ಕೊಡುವಂದ್ರು. ಅದಕ್ಕೆ ಆ ಅಮ್ಮ ಹೇಳ್ತು ಕರೆಂಟ್ ಅಲ್ಲಿ ಕೇಳಕ್ಕೆ ಇವ್ರೆಲ್ಲ 10 ಜನ ಬಂದ್ರು ಸರ್. 10 ಜನ ಬಂದಾಗ ಕರೆಂಟ್ ಕೊಟ್ಟು ಸಾಯಕ್ ಹೋಯ್ತು. ಅವತ್ತಿಂದ ಎಲ್ಲಾರ ಮುಂದೆನೆ ಎಲ್ಲಾರ ಮುಂದೆ ಅದು ಏನ್ ಮಾಡ್ತು, ಕರೆಂಟ್ ಸ್ವಿಚ್ ತೆಗಿತಲ್ಲ, ಆ ಸ್ವಿಚ್ ತೆಗ್ದಾಗ ಕರೆಂಟ್ ಏನ್ ಮಾಡ್ತು, ಒಂದು ಸ್ವಿಚ್ ತೆಗ್ದು ಒಂದ್ ಕೈಯಾಗ ಹಿಡ್ಕಂತ ಅದೇ ಮಾಡ್ತು ಮೋಟ್ರ್ ಸುಟ್ಟೋಯ್ತು. ಅವತ್ ಬೆಳಿಗ್ಗೆ ಎದ್ದು ನನಗೆ 4 ಗಂಟೆಗೆ ಕರೀತು. 4 ಗಂಟೆ ಕರ್ದಾಗ ಏನ್ ಮಾಡ್ತು, ಇಲ್ಲಿ ಯಾರು ಏನಾರ ಅಂದ್ರು ಪರವಾಗಿಲ್ಲ, ನನ್ನಂತ ಪರವಾಗಿ ಇರು ಅಂತ ಅಂತು. 10 ಜನ ಆಗ್ಲಿ ಇವ್ರೇ ಆಗ್ಲಿ ಏನು ಲೆಕ್ಕನೂ ಕೇಳಲಿಲ್ಲ, ಏನೂ ಇಲ್ಲ, ಏನೋ ರಿಪೋರ್ಟ್ ಕೊಡು ಅಂದ್ರು ಅಷ್ಟೇ ಸ. ಅವತ್ತಿಂದ ಸಾಯ್ತೀನಿ ಊರರು ಸಾಯೋ ತನಕ ಸಮಾಧಾನ ಇಲ್ಲ ಅಂತ ಅನ್ಕೊಂಡ್ ಬಂತ ಅಷ್ಟೇ ಸ. ನಾನೇ ಕೆಲಸ ಇಲ್ಲಿ ಮಾಡ್ತಾ ಇದ್ದು. ಈಗ 14 ವರ್ಷದಿಂದ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಲೋಲಕ್ಷಮ್ಮ. ನಾನು 15ನೇ ಇಸ್ವಿಯಿಂದ 17ನೇ ಇಸ್ವಿವರೆಗೂ ಅಧ್ಯಕ್ಷ ಇದ್ದೀನಿ. ಅವಾಗ್ಲೂ ನಾವು ಲೆಕ್ಕ ಬುಕ್ ಕೇಳ್ತಾ ಇದ್ವಿ ಸರ್. ಅಂದ್ರೆ ವಿದ್ಯಾವಂತರು ಯಾರು ಇರ್ಲಿಲ್ವಾ, ನಾವು ಒಂದ್ ಕಡೆ ಪಾಸ್ಬುಕ್ ತಮ್ಮ ಅಂದ್ರೆ ಒಂದ್ ದಿವಸ ಪಾಸ್ಬುಕ್ ತರ್ತಿರ್ಲಿಲ್ಲ. ಹಂಗ ಒಂದೊಂದ್ ದಿನ ಮನೆಗೆ ಹೋಗ್ತಾರು, ಅದು ಎಂಟ್ರಿ ಆಗಿರ್ತಾವ, ಬಿಡ್ಸಿರೋರು ದುಡ್ಡು ಅದ್ರಲ್ಲಿ ಎಂಟ್ರಿ ಆಗಿರ್ಲಿಲ್ಲ. ಬಿಡಿಸ್ಕೊಂಡು ಅವರು ವೈಯಕ್ತಿಕವಾಗಿ ಮಾಡ್ಕೊಂಡಿರ್ತಾರೆ. ಅದು ನಮಗ್ ಒಳಿಲಿಲ್ಲ. ಅವಾಗ ನಂಬಿಕೆ ಇತ್ತು, ವಿದ್ಯಾವಂತೆ ಅಲ್ವಾ, ನಮಗೆ ಮೋಸ ಮಾಡಲ್ಲ ಅಂತ ನಂಬಿಕೆ ನಮಗಿತ್ತು. ಹಂಗಾಗಿ ಅವಳು ನಂಬಿದ್ವಿ ಸರ್ ನಾವು. ಈಗ ಅಷ್ಟೆಲ್ಲ ಮಾಡ್ತಾ ಇದಾರೆ ಅಂತ ತೆಗ್ದಾಕ್ಬೋದಾಗಿತ್ತಲ್ಲ ನೀವು? ತೆಗ್ದಾಕಕ್ಕೆ ಅವಳು ನಂಬಿಕೆ ಅವತ್ತಿನ ಇವತ್ತಿರೋರ್ಗು ನಂಬಿಕೆ ಉಳಿಸ್ಕೊಂಡಿದ್ರು. ಅಲ್ಪ ತಪ್ಪ ನಮ್ಮ ಊರು ಮನೆ ಮಗಳಲ್ವೇ ಅಂತ ಹೇಳಿ ಎಲ್ಲ ಸುಧಾರಿಸ್ಕೊಂಡ್ರು. ಪಾಪ ಈ ತರ ಮೋಸ ಮಾಡ್ತಾರೆ ಅಂತ ನಮ್ಗೆ ನಿಜವಾಗೂ ಗೊತ್ತಿಲ್ಲ. ಹಂಗಾಗಿ ನಮ್ಗೆ ಬಹಳ ಮೋಸ. ಈಗ ಇದ್ರಲ್ಲಿ ಕೇಳಿರೋರು ನಾವು ಮಹಿಳೆಯರು ಲೆಕ್ಕ ಕೇಳಿರೋರು ಮಹಿಳೆಯರು ಇದ್ ಮಾಡೋರು ಏನು ಗೊತ್ತಿಲ್ಲ ಅಂತ ನಮ್ಮ ಮಕ್ಕಳನ್ನೆಲ್ಲ ಕಳ್ಸಿದಾರಲ್ಲ, ನಾವೇನ್ ಮಾಡ್ಬೇಕು? ಕೇಳಿರೋ ನಾವು ನಮ್ಮೇಲೆ ಮಾಡ್ಬೇಕು ತಾನೆ. ಇವ್ರು ಮಕ್ಳಿಗೂ ನಮ್ಮ ಅಭ್ಯಾಸದ ಮೇಲೆ ಮಕ್ಳಿಗೂ ಯಾಕೆ ಕಳ್ಸಿದ್ರು? ಇವ್ರು ಮಕ್ಳ ಮೇಲೆ ಯಾಕೆ ಇದ್ ಮಾಡಿದ್ರು? ತಪ್ಪು ಅವ್ರದ್ದಿದ್ದಾಗ ನಮ್ಮನ್ನ ಯಾಕೆ ನ್ಯಾಯಬದ್ಧ ಕಳ್ಸಿದ್ರು? ಅವರು ಕೇಳಿರೋ ನಾವು ಮಹಿಳೆಯರು, ನಮ್ಮ ಮಹಿಳೆಯರ ಮೇಲೆ ಇದ್ದು ಅವ್ರು ಮಾಡ್ಬೇಕು ತಾನೆ. ಕಂಪ್ಲೇಂಟ್ ಮಾಡಿರೋದು ನಮ್ಮ ಮಕ್ಳ ಮೇಲೆ. ಅವ್ರೇನು ಅವ್ರು ಯಾರು ಮಾತಾಡಿದಾರೆ ಅನ್ನೋ ನಮ್ ಬಗ್ಗೆ ಕೇಳಿದಾರೆ. ಅವ್ರು ಕೇಳ್ತಿದಾರಲ್ಲ, ಕೊಡ್ರಿ ಅಂತ ಕೇಳತ್ತು ಸಹಜನ. ಅಷ್ಟೇ ಕೇಳಿ. ನಮ್ಮ ಅಮ್ಮರು ನಮ್ಮ ಆಂಟಿಯವರು ಕೇಳ್ತಿದ್ರ, ಅವ್ರೇನು ಕೇಳಿಲ್ಲ. ನ್ಯಾಯ ಬುಕ್ಕು ಲೆಕ್ಕ ಕೇಳ್ತಿದ್ರ, ಕೊಡ್ರಿ ಅಂತ ಕೇಳಿದ್ರು. ಅವ್ರು ಕೇಳಿದ ತಪ್ಪ, ನ್ಯಾಯ ಕೇಳೋದು ತಪ್ಪ. ಕೇಳಿರೋದಕ್ಕೆ ಅವ್ರ ಮೇಲೆ ಇದ್ ಮಾಡಿದಾರೆ. ನಾವ್ ಕೇಳಿರೋದು, ನಾವ್ ಈ ತರ ಮಾತಾಡ್ತೀವಲ್ಲ, ನಮ್ಮ ಅಮ್ಮ ಕೇಳ್ತಿದಾರಲ್ಲ, ಕೊಡ್ರಿ ಅಂದ್ರೆ ಅವ್ರು. ಅದು ತಪ್ಪ. ನಮ್ಮ ಮಕ್ಳು ಕೇಳಿರೋದು ಅವ್ರು ಹಾಕಿದ್ರೆ ನಮ್ಮ ಮೇಲೆ ಹಾಕ್ಬೇಕಾಯ್ತು ತಾನೆ. ನಾವ್ ಹಾಕ್ತಿದ್ದು ಮಕ್ಳ ಮೇಲೆ ಯಾಕೆ ಹಾಕಿದ್ರು? ಇದು ಮಹಿಳಾ, ಇದು ಕೊನೆದಾಗ ಏನ್ ಹೇಳ್ತೀರಾ? ಕೊನೆದಾಗ ಏನ್ ಹೇಳ್ಕೊ, ನಮ್ಮ ಮಕ್ಳು ಅನಾಥ, ನಮ್ಗೆ ಹುಷಾರಿಲ್ಲ, ಸಣ್ಣ ಸಣ್ಣ ಮಕ್ಳನ್ನೆಲ್ಲ ಬಿಟ್ಟಿದ್ದಾರೆ. ನ್ಯಾಯ ಬೇಕು ನಮಗೆ, ಮಹಿಳೆಯರಿಗೆ ನಮ್ ನ್ಯಾಯ ಬೇಕು, ತನಿಖೆ ಆಗ್ಬೇಕು. ಅವತ್ತಿನ ಏನೇನ್ ಲೆಕ್ಕ ಬುಕ್ ಕೂಡ ಎಲ್ಲ ಲೆಕ್ಕ ಬುಕ್ ನಮಗೆ ಕೊಡ್ಬೇಕು. ಲೆಕ್ಕ ಕೇಳಿಕ್ಕೆ ಅಧ್ಯಕ್ಷ ಸ್ಥಾನದಿಂದಲೇ ನನ್ ಲೆಕ್ಕ ಬುಕ್ ಕೇಳಿದ್ಕೆ ನಾನು ಅಧ್ಯಕ್ಷ ಸ್ಥಾನದಿಂದಲೇ ತೆಗೆದು 2.5 ವರ್ಷ ಅಷ್ಟೇ ನಾನು ಇದ್ದಿದ್ದು. ಈಗ ನೀವು ಲೆಕ್ಕ ಕೇಳಿದಕ್ಕೆ 5 ವರ್ಷ ಇದ್ದಿದ್ದು ನಂದು. 2 ವರ್ಷಕ್ಕೆ ಲೆಕ್ಕ ಬುಕ್ ಕೇಳ್ತಾರಲ್ಲ ಅಂತ ಹೇಳಿ ತೆಗ್ದಾಕಿದ್ರು ನನ್ನ. ಅವ್ರಿಗೆ ಯಾರು ಸರಿ ಅನಿಸ್ತಾರ ಅವ್ರು ಮಾತ್ರ ಮಾಡ್ಕೊಳ್ಳೋದವ್ರು ಆತರ. ಫೋರ್ಜರಿ ಸೈನ್ ನಾವಿದ್ದಾಗ ನಾನು ಒಬ್ಳೇ ವಿದ್ಯಾವಂತ, ಇನ್ನು 9 ಜನನು ವಿದ್ಯಾವಂತರಲ್ಲ. ಲೆಕ್ಕ ಬುಕ್ ಎಲ್ಲ ಕೇಳಿದ್ಕೆ ತಪ್ಪಾಗ್ಬಿಡ್ತು ನಮ್ದು. ಫೋರ್ಜರಿ ಸೈನ್ ಮಾಡಿದ್ದೆ. ರಂಗಪ್ಪ ಅಂತ ನಾವು ಉಪಾಧ್ಯಕ್ಷ ಸರ್. ಅಧಿಕಾರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸರ್. ನಿಮ್ ಊರಲ್ಲಿ ಈ ತರ ಸಮಸ್ಯೆ ಆಗಿದೆಲ್ಲ ಏನ್ ಹೇಳ್ತೀರಾ ಸರ್? ನಮ್ಮ ಹೇಳ್ತೀನಿ ಸರ್. ಅಧಿಕಾರಿ ಆಗಿಂದ ವಾರ ಬದೀತಿ 10 20 ಮೀನಿನಿಂದ ಬದೀತಿ, ಕಾಂಡನಿಂದ ಬದೀತಿ, ಎರೆಯಿಂದ ಬದೀತಿ, ಉಕ್ಕಿಂದ ಬದೀತಿ. 7 ನಮಗೆ ಸಮಸ್ಯೆ ಆಗಿದೆ ಸರ್. ನಾನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸರ್. ಎಲ್ಲ ನೀವು ಸೇರಿಸಿದ್ದಾರೆ. ನಮ್ಮೂರಲ್ಲಿ ಯಾವ್ದು ಅಣ್ಣ ತಮ್ಮಗಳಿದ್ದಂಗೆ ಸರ್. ಇವಮ್ಮ ಮಾಡಿದ್ದು ತಪ್ಪಾಗ್ಬಿಡಿದೆ.
ಒಮ್ಮ ಒಳ್ಳೆ ಒಂದು ಕಪ್ಪಾಬಿಡಿ ಬಾರಿ ಕಪ್ಪಾಬಿಡಿದೆ. ಆದ್ರಿಂದ ಈ 3000 ಲೀಟರ್ ಹಾಲು ಗೊತ್ತಾಯ್ತು. ಅವತ್ತು ಅಮ್ಮ ಸತ್ಯಸಾಯಿ ಬಂದು ಏನೋ ಪ್ರಾಬ್ಲಮ್ ಆಗಿ ಅಮ್ಮ ಜಾರಿ ಎದುರಿಕೊಂಡು ಜಾರಿ ಬಿದ್ದೋದು. ನಾನು ಅವತ್ತಿಂದ ಕರ್ಕೊಂಡ್ಬಂದು ಒಬ್ಬರಿಸಿದ್ ನಾನು ನೋಡಿ ಜನ ಉದಾಸೀನ ಮಾಡಿ ಈ ತರ ಲೈಲಿ ಬಂದ್ಬಿಡಿದೆ ಸರ್. ನಿಮ್ಮೂರಿನಲ್ಲಿ 10 ಜನ ಇವಾಗ ಎಲ್ಲ ಹೋಗಿದ್ದಾರೆ, ಅವ್ರ ಫ್ಯಾಮಿಲಿ 10 ಜನ ಹೋಗ್ಬಿಡಿದೆ ಸರ್. ಅವ್ರ ಫ್ಯಾಮಿಲಿ ಅವರೆಲ್ಲ ಹೋರಾಟ ಮಾಡ್ತಿದ್ದಾರೆ. ನಮ್ಮ ತಮ್ಮ ಇದೆ ಸರ್. ಈಗ ಬೇರೆ ಕೊಡಕ್ಕೆ ಸಿಗ್ತಾರೆ ಸರ್. ಅದು ನಮ್ಮ ದೇಶದಿಂದ ಡಿಸಿಯಿಂದ ಹಿಡಿದು ಹಾಸನ ಡೈರಿಯಿಂದ ಹಿಡಿದು ಆಮೇಲೆ ನಮ್ಮ ತೆರಿಗೆ ಪೊಲೀಸ್ ಸ್ಟೇಷನ್ SI ಆಗ್ಲಿ ಸಬ್ ಇನ್ಸ್ಪೆಕ್ಟರ್ ಆಗ್ಲಿ ಯಾರಾಗ್ಲಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಗ್ರಾಮ ಉಪಾಧ್ಯಕ್ಷ ನನಗೆ ನ್ಯಾಯ ಕೊಡ್ಬೇಕು ಅಂತ ನಾನು ಕೇಳ್ಕೊಂಡೆ ಸರ್. ಅಲ್ಲ ಮಂತ್ಲಿ ಲೆಕ್ಕ ಹಾಕಂತಿದ್ವಿ, ಕರೆಕ್ಟ್ ಆಗಿ ಬರೋದು, ಎಲ್ಲರಿಗೂ ಪೇಮೆಂಟ್ ಚೆನ್ನಾಗ್ ಮಾಡಿರ್ತಾರೆ, ಇನ್ನೇನ್ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ಇತ್ತು. ಯಾಕಂದ್ರೆ ಪಕ್ಕದ ಡೈರಿಲಿ ಹಿಂಗೆ ಅಕೌಂಟಿಗೆ ಹಾಕಿ ಮೋಸ ಮಾಡಿ ಅವರಿಗೂ ಇದ್ ಮಾಡಿದ್ವಿ, ಫೈನ್ ಹಾಕ್ಸಿ ಎಲ್ಲ ಸರಿ ಮಾಡಿದ್ವಿ, ಆಫೀಸರ್ ಎಲ್ಲ ಕರ್ಸಿ. ಹಂಗೆ ಇವ್ರು ಹಾಕಲ್ಲ ಅನ್ನೋದು ಒಂದ್ ಕಾನ್ಫಿಡೆನ್ಸ್ ಅಲ್ಲ ಮೇಡಮ್, ನಿಮ್ ಡೈರಿಲೇ ಬೇರೆಯವರಿಗೆಲ್ಲ ದುಡ್ಡು ಹಾಕ್ಸ್ದ ನೀವೇನು ಮಾಡ್ಲಿಲ್ವಾ? ಕ್ರಮ ತಗೊಂಡಿಲ್ವಾ? ಗೊತ್ತಾಗಿದ್ರೆ ಬಿಡ್ತಿದ್ದೇನ್ರಿ, ಪಕ್ಕದ ಡೈರಿನೇ ಸರಿ ಮಾಡ್ಸಿದೀವಿ. ನಮ್ಮೂರ್ ಡೈರಿ ಬಿಡ್ತಿದ್ವಾ? ನಾನ್ ಡೈರೆಕ್ಟ್ ಆಗಿ ಹೇಳ್ತಿದ್ದೆ, ಅಕ್ಕ ನೀವ್ ಮೋಸ ಮಾಡಿಲ್ಲ ಅಲ್ವೇನ್ರಕ್ಕ ಅಂತ ಡೈರೆಕ್ಟ್ ಆಗಿ ಕೇಳಿದ್ದೆ. ಇವ್ರು ಯಾರು ಕೇಳ್ದೆ ಇರ್ಬೋದು, ನಾವಕ್ಕ ಇಲ್ವಲ್ಲ ಹೇಳಕ್ ನಾನು. ಡಿಸೆಂಬರ್ ಅಲ್ಲಿ ಗೊತ್ತಾಯ್ತಲ್ಲ ಮೇಡಮ್, ಡಿಸೆಂಬರ್ ಅಲ್ಲಿ ಗೊತ್ತಾಯ್ತಲ್ಲ ಈಗ ಮೋಸ ಆಗಿದೆ, ದುಡ್ಡು ಆಗ್ತಾ ಇಲ್ಲ, ಅವಾಗ ಏನ್ ಮಾಡಿದ್ರಿ? ಅವಾಗ ಏನ್ ಕ್ರಮ ಅವಾಗ ತಗೊಂಡ್ರಿ? ಏನ್ ಮಾಡಿದ್ವಿ, ಎಲ್ಲಾರು ಊರವರೆಲ್ಲ ಸೇರಿ ಒಂದ್ 2-3 ದಿನ ಅದೇ ಲೆಕ್ಕ ಕೇಳಿದ್ವಿ. ಲೆಕ್ಕ ಕೇಳಿದ್ದಕ್ಕೆ ಈಗ ಲೆಕ್ಕ ಕೇಳೋ ಸಹಜ, ಊರು ಅಂದ್ರೆ ಜನನೇ ಹಂಗೆ, ಸಮಾಜ ಅಂದ್ರೆ ಲೆಕ್ಕ ಕೇಳ್ತಾರೆ. ಅದನ್ನ ಇದ್ದು ಫೇಸ್ ಮಾಡ್ಬೇಕಾಯ್ತು, ಫೇಸ್ ಮಾಡದೇ ಇರೋ ತಪ್ಪೆ. ಹೌದು. ಇವಾಗ ಹಾಸನದಲ್ಲಿ ಸಮಗ್ರ ತನಿಖೆ ಆಗ್ಬೇಕು ಅಂತ ನಿಮ್ಮೂರ್ ಗ್ರಾಮಸ್ಥರಲ್ಲೇ ಹೇಳ್ತಾ ಇದಾರೆ, ಅದಕ್ಕೇನ್ ಹೇಳ್ತೀರಾ ಮೇಡಮ್? ಅಲ್ಲ ಹೌದು, ತನಿಖೆ ಆಗ್ಬೇಕು, ಆಗ್ಲಿ, ನಾನೇನ್ ಬೇಡ ಅಂದಿಲ್ಲ. ಯಾರನ್ ಕರ್ಸ್ಬೇಕು ಕರ್ಸೋಣ, ಮಾಡ್ಲಿ. ಅಲ್ಲ ಕರ್ಸಿ ಮುಂದೆ ನಿಂತು ಮಾಡ್ಸೋ ಜವಾಬ್ದಾರಿ ಮಾಡ್ಸೋಣ. ನಾನೇ ನಿಂದೆ ಹೋಗಿಲ್ವಲ್ಲ, ಮುಂದೆನೆ ಇರ್ತೀನಿ, ಕರ್ಸೋಣ, ಮಾಡ್ಸೋಣ. ಅದ್ರಾಗೇಂತ ನಾನ್ ಇಲ್ಲ ಅಂತ ಹೇಳಲ್ಲ. ನಿಮ್ಮೂರವರು ಮೊದ್ಲೇ ಹೇಳ್ದೆ ಕರ್ಸಿ ಒಂದ್ 4 ಜನ ಮಾಡ್ಸೋಣ ಅಂತ. ಇವರೆಲ್ಲ ಬುಕ್ ಆಗಿದ್ದಾರೆ ಅಂದ್ರೆ ನನ್ ಫೋನ್ ಹಿಂದೆ ತಂದಿರ್ತೀನಿ, ನಾನು ಯಾರಿಗ್ ಫೋನ್ ಮಾಡಿದೀನಿ, ಯಾರ್ ಕಾಂಟ್ಯಾಕ್ಟ್ ಆಗಿದ್ದೀನಿ ಹಂಗೆ ಇಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಯಾಕಂದ್ರೆ ಯಾರ ಜೊತೆಲೂ ನಾನ್ ಮಾತಾಡಿಲ್ಲ. ಅಲ್ಲ ಮೇಡಮ್, ಜನ ಸಾವಿರ ಮಾತಾಡ್ತಾರೆ. ಜನ ಸಾವಿರ ಮಾತಾಡ್ತಾರೆ, ನೀವು ಮುಂದೆ ನಿಂತು ಸಮಗ್ರ ತನಿಖೆ ಮಾಡ್ಸಿದ್ರೆ ಜನಕ್ಕೆ ಅವಾಗ ಗೊತ್ತಾಗುತ್ತಲ್ಲ. ಅಲ್ಲ ಹೌದು, ನಾವೇ ಮಾಡ್ಬೇಕು. ಊರರು ಒಂದಿನ ಸೇರ್ಕೊಂಡಿದ್ದೆ, ಗಿರೀಶ ಅಂತಿದ್ರು, ಅವ್ರು ಆಡಿಟ್ ಮಾಡಿರವ್ರೆ ಚಿಕ್ಕಮಂಗ್ಳೂರಲ್ಲಿ, ಫುಲ್ ಆಡಿಟ್ ಮಾಡಿರೋರು. ಅಯ್ಯ ಇವತ್ತೇ ಮುಗಿಸ್ಬಿಡ್ರಿ, ಈಗ ಇವರಿಗೂ ಟಾರ್ಚರ್, ಎಷ್ಟು ಫೈನ್ ಆಗಿದೆ. ಆಡಿಟ್ ಅಲ್ಲ ಅದೇನ್ ಕರ್ಸಿರೋದಲ್ಲ. ಅಲ್ಲ, ಅವ್ರು ಆಡಿಟ್ ಮಾಡ್ದವ್ರು, ಒಂದ್ ನಿಮಿಷ ಇರಕ್, ಅವ್ರು ಆಡಿಟ್ ಮಾಡಿದಾರೆ. ಅಯ್ಯ ಅಂದ್ರು, ಆಯ್ತು ಹಂಗಾದ್ರೆ ನೀವೇ ಮಾಡ್ರಿ, ನೋಡೋಣ ಒಂದ್ ಅಂದಾಜಿಗೆ ಅಂತಲ್ಲ. ನಿಮಗ್ ಗೊತ್ತಾಗುತ್ತಲ್ಲ, ಮಾಡ್ರಿ. ಗೊತ್ತಾಯ್ತು ಅವ್ರಿಗೆ ಗೊತ್ತಾಯ್ತು, ಅದಕ್ಕೆ ಮಾಡ್ರಿ. ಎಷ್ಟಾದ್ರೂ ಅಲ್ಲಿ ಫೈನ್ ಕಟ್ಲೇಬೇಕು, ತಪ್ಪು ಮಾಡಿದ್ಮೇಲೆ, ಯಾರೇ ನಾನೇ ಆಗಿರ್ಲಿ ಮಾಡಿದ್ಮೇಲೆ ಶಿಕ್ಷೆ ಫೈನ್ ಕಟ್ಲೇಬೇಕು. ಅದನ್ನ ಹೇಳ್ದೆ ಅವಕ್ಕಂಗೆ, ನೋಡ್ರಿ ಅಕ್ಕ ತಪ್ಪು ಮಾಡಿರ, ಧೈರ್ಯವಾಗಿ ಫೇಸ್ ಮಾಡ್ರಿ, ಫೈನ್ ಆಗುತ್ತೋ ಎಷ್ಟಾಗುತ್ತೋ ಅಷ್ಟ್ ಕಟ್ಬೇಕು, ಕಟ್ಟೋಣ ಸುಮ್ನಿರ್ರಿ ಅಂತಾನು ಹೇಳಿದ್ವಿ. ಎಲ್ಲಾರ ಎದ್ರಿಗುವೆ. ಅವ್ರು ಆತರ ಮಾಡ್ಕೊಂಡು ತಪ್ಪೆ ಇದ್ದೇ ಫೇಸ್ ಮಾಡ್ಬೇಕು ಯಾವತ್ತು. ಸಮಾಜದಲ್ಲಿ ಸ್ತುತಿನಿಂದ ಬರದೆ ಹೌದು. ಈಗ ಈ ತರ ಘಟನೆ ಆದ್ಮೇಲೆ ನಾ ಹೇಳ್ತಾ ಇರೋದು, ಈಗ ನಿಮ್ ಮೇಲೆ 1000 ಜನ ಹೇಳ್ತಾ ಇದಾರೆ, ಈಗ ನೀವು ಶಾಮೀಲ್ ಆಗಿದ್ದೀರಾ ಅಂತ. ಅದಕ್ಕೆ ಈಗ ಜನ 1000 ಮಾತಾಡ್ಲಿ, ನೀವು ಮುಂದೆ ನಿಂತ್ಕೊಂಡು ತನಿಖೆ ಮಾಡಿಸಿದಾಗ ಅವಾಗ ಜನಕ್ ಗೊತ್ತಾಗುತ್ತಲ್ಲ ಯಾರು ತಪ್ಪು ಮಾಡಿದಾರೆ, ಯಾರು ಮಾಡ್ಸೋಣ. ಅದಕ್ಕೇನಿಲ್ಲ, ಶಾಮಿಲ್ ಪರವಾಗಿಲ್ಲ. ಅವ್ರ ಏನ್ ಹೇಳಿದ್ರು ನಾನೇನು ಬೇಜಾರ್ ಮಾಡ್ಕೊಳಲ್ಲ. ಅಲ್ಲಿ ಏನು ಸತ್ಯ ಒಂದಲ್ಲ ಒಂದ್ ದಿವಸ ಹೊರಗ್ ಬಂದೇ ಬರುತ್ತೆ ಅಲ್ವಾ. ಹೇಳಿ ನಾನ್ ಕಳ್ಳಿ ಅಂತ, ನನಗೇನ್ ಬೇಜಾರಿಲ್ಲ, ನಾನ್ ಬೇಜಾರನ್ನು ಮಾಡ್ತೀನಿ. ಮೇಡಮ್, ಈಗ ಏನಾದ್ರು ಪ್ರೋಸೆಸ್ ನಡೀತಾ ಇದೆಯಾ ತನಿಖೆ ಮಾಡಕ್? ನೀವ್ ಏನಾದ್ರು ಹೇಳಿದ್ರೆ 1 ತಿಂಗಳ ಆಯ್ತಲ್ಲ. ಅಲ್ಲ, ಈಗ ಊರವರೆಲ್ಲ ಏನ್ ಹೇಳ್ತಾರೆ, 10 ಜನ ಹಿರಿಯರು, ಆತರ ಮಾಡೋಣ. ಅವ್ರ ಏನ್ ಹೇಳ್ತಾರೆ ಅದನ್ನ ಮಾಡೋಣ. ಫಸ್ಟ್ ಎಲ್ರು ಬರ್ಬೇಕು ಅನ್ನೋದು ನನ್ನ ಆಸೆ. ನಾನು ದೇವರಲ್ಲಿ ಇವ್ರು ಯಾರು ನಂಬ್ಲಿ ಬಿಡ್ಲಿ, ನನಗಿದೆ ಊರವರೆಲ್ಲ ಬರ್ಬೇಕು. ಯಾಕಂದ್ರೆ ತಪ್ಪೆ ಆ ಅಕ್ಕ ಮಾಡ್ಕೊಂಡಿದ್ದು. ಮೊದಲ್ನೇ ದುಡ್ಡು ಮುಟ್ಟಬೇಕಾದ್ರೆ ಇರ್ಬೇಕು, ಮುಟ್ಟಿದ್ರೆ ಏನಾಗುತ್ತೆ ಅಂತ. ಪಕ್ಕ ಡೈರಿಲಿ ಆಗಿದೆ. ಎಷ್ಟು ಸೊಸೈಟಿ ಅವಕ್ಕನೇ ನನ್ ಕೈಲಿ ಸರಿ ಮಾಡ್ಸಿದೆ ಕಣ್ರಿ. ನೋಡು, ಅಲ್ಲಿ ಮೋಸ ಆಗ್ತಿದೆ, ಅಲ್ಲಿ ಇದ್ ಮಾಡ್ತಿದಾರೆ, ರೈತರ ದುಡ್ಡು ಹಣ ಹೊಡಿಬಾರ್ದಲ್ಲ ಅಂತ ನಮಗ್ ಗೊತ್ತಾಗಲ್ಲ. ನಿಮ್ ಡೈರಿಲೇ ಮೋಸ ಆಗಿರೋದು ಗೊತ್ತಿಲ್ಲ. 1 ನಿಮಿಷ, ನಮಗ್ ಗೊತ್ತಾಗಲ್ಲ. ಸೆಕ್ರೆಟರಿಗಳೆಲ್ಲ ಸೂಪರ್ವೈಸರ್ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಬೈತಾ ಇರ್ತಾರಲ್ಲ, ಗೊತ್ತಾಗುತ್ತೆ. ಟ್ರೈನಿಂಗ್ ಹೋಗಿರೋ ಅವ್ರು ಯಾರೋ ಒಂದು SLC ಓದಿರೋ ಟ್ರೈನಿಂಗ್ ಹೋದವ್ರಿಗೆ ಅಲ್ಲೇನೋ ಒಂದು ವ್ಯವಹಾರ ಇಟ್ಟು ಅವ್ನು ಹೇಳ್ತಾರೆ. ನಂಬಿಕೆ ಮೇಲೆ ನಾನೇನೋ ಮೋಸ ಆಯ್ತು, ನಾನ್ ಸ್ಟಾರ್ಟ್ ಮಾಡಿದೀನಿ. ನಂಬಿಕೆ ಮೇಲೆ ಮಾಡ್ತಾರೆ. ನಾನು ಕೇಳೋವಂತೆಲ್ಲ ಕೇಳಿದೀನಿ, ನಾನು ಏನ್ ಬೇಕೋ ಎಲ್ಲ ಕೇಳಿದೀನಿ. ಅವ್ರು ನನಗೆ ನೀಟ ಜೋಪಾನವಾಗಿ ಉತ್ತರನು ಕೊಟ್ಟಿದ್ದಾರೆ. ಏನಂತ ಉತ್ತರ ಕೊಟ್ಟಿದ್ದಾರೆ? ಅವೆಲ್ಲ ಅದೇ ಹಿಂಗೆ ಏನು ಸರಿಯಾಗಿರ್ಬೇಕು ಅಂತ ನಾನು ಹೇಳಿರೋದಂತ ಸತ್ಯ. 1 ರೂಪಾಯಿ ಮಿಸ್ ಆಗ್ಬಾರ್ದು. ರೈತರ ದುಡ್ಡು, ರೈತರ
ರಕ್ತದ ಹನಿ ಇದ್ದಂಗೆ. ಯಾಕಂದ್ರೆ ನಮ್ ಪಕ್ಕದ ಮನೆ ಬಸಪ್ಪನ ಪಾಪ ಅವ್ರು ಗದ್ದಿಗೆ ಹೋಗಿ ಮೇಯಿಸ್ಕೊಂಬಂದ್ರೆ ರಕ್ತ ಇಲ್ದೆ ಮೈ ಒಣಗಿರುತ್ತೆ. ನನಗೆ ಇದೆ ಅದ್ರ ಬಗ್ಗೆ. ಯಾರ್ ಏನೇ ಅಂದ್ರು ನಾನು ಒಪ್ಕೊಳ್ಳಲ್ಲ. ನಾನು ಏನ್ ಹೇಳ್ಬೇಕು ಅವ್ರಿಗೆ ಹೇಳಿದೀನಿ. ಅವ್ರು ಗೊತ್ತಿಲ್ದಂಗೆ ಇದ್ ಮಾಡಿರೋದು, ಯಾರಿಗೂ ಗೊತ್ತಿಲ್ಲ. ಇವನ್ ಲೆಕ್ಕ ಬರೆಯೋರಿಗೆ ಅಷ್ಟೇ ಗೊತ್ತಿರುತ್ತದು. ಮೇಡಮ್ ಈಗ ಇಷ್ಟು ದಿನದ ಅಲ್ಲ ಬೇಡ, ಇವಾಗ ಏನ್ ಮಾಡ್ತೀರಾ ಮೇಡಮ್? ಅಲ್ಲ, ನಮ್ಮ ಊರವರೆಲ್ಲ ಏನ್ ಹೇಳ್ತಾರೆ ಆ ತರ ಮಾಡೋಣ. ಊರವರೆಲ್ಲ ತನಿಖೆ ಆಗ್ಬೇಕು ಅಂತಾನೆ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಸರಿ, ಆಯ್ತು. ಅವ್ರವ್ರ ನೋವನ್ನ ಇವತ್ತು ವ್ಯಕ್ತಪಡಿಸಿದ್ದಾರೆ ನಮ್ಮ ಮುಂದೆ. ಅದಕ್ಕೆ ಏನ್ ಹೇಳ್ತೀರಾ ಮೇಡಮ್? ಈಗ ನೀವು ಅಲ್ಲ ಮಾಡೋಣ, ನಾನ್ ಬೇಡ ಅಂತ ಯಾವತ್ತೂ ಹೇಳಲ್ಲ. ಮಾಡೋಣ. ಡೈರೆಕ್ಟರ್ ಆಗಿದ್ರೆ ನೀವು ಮಾಡ್ಲೇಬೇಕು, ನಿಮ್ಗೆ ಜವಾಬ್ದಾರಿ ಅಂತ ಕೊಡ್ಸಿದ್ರು. ಆಯ್ತು. ನೀವೇ ಮುಂದಾಳತ್ವ ವಹಿಸ್ಕೊಂಡು ಆಯ್ತು. ಅದು ತನಿಖೆ ಎಲ್ಲ ಆಗ್ಬೇಕು. ಎಷ್ಟು ವರ್ಷದಿಂದ ಇದಾಗಿದೆ ಅದೆಲ್ಲ ತನಿಖೆ ಆಗ್ಬೇಕು. ಯಾರು ತಪ್ಪು ಮಾಡಿದರೆ ಶಿಕ್ಷೆ ಆಗ್ಬೇಕು. ಆಯ್ತು. ನೀವೇ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಆಯ್ತು, ಗ್ರಾಮಸ್ಥರಿಗೆ ಮಾಡೋಣ. ಸಮಾಧಾನ ಆಗುತ್ತೆ. ಹೌದು, ಮಾಡೋಣ. ನಾನೇ ನಿಂದೆ ಹೋಗಲ್ಲ, ಇಲ್ಲೇ ಇರ್ತೀನಿ. ನಾನು ಎಲ್ಲೆಲ್ಲ ಹೋಗ್ಬೇಕಿತ್ತು ಆದ್ರೂ ಹೋಗಿಲ್ಲ. ಯಾಕ್ ಗೊತ್ತಾ? ನನ್ function. ಮಾಡೋಣ. ಮತ್ತೇನಂತ ಹೇಳ್ಬೇಕು? ಮಾಡ್ಬೇಕು. ಸರಿ ಆಯ್ತು. ಊರವರೆಲ್ಲ ಏನ್ ಹೇಳ್ತಾರೆ ಅದಕ್ಕೆ